नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने। नमः आचार्यपादाय निताय कृपप्रदायिने गौरकथादामदाय नगरग्रामतारिणे। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे। जय श्री कृष्ण चैतन्य प्रभु नित्यानंदा श्री अद्वैत गदाधरा श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 15ನೇ ಅಧ್ಯಾಯದ 19ನೇ ಶ್ಲೋಕವನ್ನ ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಭರತ ವಂಶಜದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ನನ್ನ ಕುರಿತು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಹರೇ ಕೃಷ್ಣ. ನೋಡಿ, ಇಂದಿನ 3 ಶ್ಲೋಕಗಳು ಚತುಶ್ಲೋಕಿಗಳನ್ನ ಓದಿ ಅಧ್ಯಯನ ಮಾಡಿಕೊಂಡದರ ಫಲ ಇದು. ಅದೇ ರೀತಿ ಇದು 3 ಶ್ಲೋಕಿಗಳು, ಅದಕ್ಕೆ ಹಿಂದೆ 10ನೇ ಅಧ್ಯಾಯದಲ್ಲಿ ಚತುಶ್ಲೋಕಿ ಇದೆ. ಚತುಶ್ಲೋಕಿ 10ನೇ ಅಧ್ಯಾಯದ 8ನೇ ಶ್ಲೋಕ ಏನಂತ ಇದೆ? ಯಾರಾದ್ರೂ ಓದ್ತೀರಾ? ಅಹಂ ಸರ್ವಸ್ಯ ಪ್ರಭು ಮತ್ತಃ ಸರ್ವಂ ಪ್ರವರ್ತತೆ ಅಂತ ಇದೆ ಅಲ್ವಾ? ನೋಡಿ, ಈ ಶ್ಲೋಕಗಳನ್ನೆಲ್ಲ ಓದೋದ ನಂತರ ನೋಡಿ, ಈ ಮಾತು, ಈ ನಂಬಿಕೆ, ಈ ತತ್ವ, ಈ ವಿಚಾರ ಈ ಹಂತಕ್ಕೆ ಬರಬೇಕು. ಇವು ಕೂಡ ಹಂತ 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 ನೋಡಿ. 10ನೇ ಅಧ್ಯಾಯದ 8, 9, 10, 11 ಅಹಂ ಸರ್ವಸ್ಯ ಪ್ರಭು ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಭಾವ ಸಮಾನ್ವಿತಃ. ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ಪ್ರಾಜ್ಞರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ನೋಡಿ, ಇವತ್ತಿನ ಶ್ಲೋಕಕ್ಕೂ ಇದಕ್ಕೂ ಎಷ್ಟೊಂದು ಹತ್ತಿರ ಸಂಬಂಧ ಇದೆ ನೋಡಿ. ನೋಡಿ, ಒಟ್ಟು ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ನೀವು ಇಷ್ಟೆಲ್ಲ ಹೇಳಿ ಕೇಳಿ ತಿಳ್ಕೊಂಡು ಮಾಹಿತಿ ಪಡ್ಕೊಂಡು ಇವಾಗ ಏನಾಗ್ಬೇಕು ಅಂದ್ರೆ, ಕೃಷ್ಣ ಏನ್ ಬಯಸ್ತಾನೆ ಅಂದ್ರೆ ನೋಡಿ, ಆ ಶ್ಲೋಕದಲ್ಲಾಗ್ಲಿ ಈ ಶ್ಲೋಕದಲ್ಲಾಗ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಆದ್ರೆ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನನ್ನ ಪರಿಶುದ್ಧರ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ, ಅವರ ಬದುಕುಗಳು ಸಂಪೂರ್ಣವಾಗಿ ನನ್ನ ಸೇವೆಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನೂ ಪಡೆಯುತ್ತಾರೆ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡುಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ತಿಳುವಳಿಕೆಯನ್ನ ನಾನು ಕೊಡುತ್ತೇನೆ. ನೋಡಿ, ಇದೇ ಅಧ್ಯಾಯದ ಹಿಂದಿನ ಶ್ಲೋಕಗಳಲ್ಲಿ 15ನೇ ಶ್ಲೋಕದಲ್ಲಿ ನೋಡಿ, ಆ ಶ್ಲೋಕಗಳಲ್ಲೆಲ್ಲ ನೋಡಿದ್ರೆ ವೇದವಿತ್ ವೇದಾಂತ ಕೃತ್ ಅಂತೆಲ್ಲ ಹೇಳ್ತಾರೆ ನೋಡಿ. ವೇದೇಶ್ಚು ಸರ್ವೈರ್ ಅಹಮೇವ ವೇದ್ಯೋ ಅಂತೆಲ್ಲ ಹೇಳ್ತಾರೆ ನೋಡಿ. ಮತ್ತ ಸ್ಮೃತಿ ಜ್ಞಾನಂ ಆಪೋಹನಂ ಚ, ಜ್ಞಾಪಕ ಬರೋದು, ನೆನಪು, ಮತ್ತೆ ಜ್ಞಾನ ನೋಡಿ, ಇವೆಲ್ಲವೂ ನನ್ನಿಂದ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲೂ ಕೂಡ ಅಗತ್ಯವಾದ ತಿಳುವಳಿಕೆಯನ್ನು ನಾನು ಕೊಡುತ್ತೇನೆ ಅಂತ ಹೇಳ್ತಾರೆ ನೋಡಿ. ಹೀಗೆ ಈ 2 ತ್ರಿಶ್ಲೋಕಿ ಚತುಶ್ಲೋಕಿಗಳನ್ನ ಜೊತೆ ಓದ್ಕೊಂಡ್ರೆ ನೋಡ್ರಿ, ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನ ನಾಶ ಮಾಡ್ತೇನೆ. ನೋಡಿ, ಹಿಂದಿನ ಶ್ಲೋಕದಲ್ಲಿ ನೋಡಿ ಹೃದಯದಲ್ಲಿ ಇರೋದ್ರ ಬಗ್ಗೆ ಮಾತಾಡಿದ್ದಾಯ್ತು. ಏನಂತ ಹೇಳ್ತಾನೆ ಕೃಷ್ಣ? ಹೃದಯದಲ್ಲಿ ಇದೀನಿ ಅಂತ ಹೇಳ್ತಾರಲ್ಲ, 15ನೇ ಅಧ್ಯಾಯದ 15ನೇ ಶ್ಲೋಕ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ
ಅಂತ ಹೇಳೋದು. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ, ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅದೇ 11ನೇ ಅಧ್ಯಾಯದಲ್ಲಿ ಅದೇ ಮಾತು ಮತ್ತೆ ವಾಪಸ್ ಹೇಳ್ತಾರೆ ನೋಡಿ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನ ನಾಶ ಮಾಡ್ತೇನೆ. ಹಿಂಗೆ ಈ ಶ್ಲೋಕಗಳನ್ನು ಓದೋದಕ್ಕೆ ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಎಷ್ಟೋ ಚತುಶ್ಲೋಕಿ ತ್ರಿಶ್ಲೋಕಿ ಓದೋದಕ್ಕೆ ತುಂಬಾ ಖುಷಿ. ನೋಡಿ ಇದೇ ಎಲ್ಲಾ ನೋಡಿ ವೇದಾಂತಗಳ ಸಾರ ಸಂಗ್ರಹ ಸಾರಾಂಶ, ಅದರ ಫಲ ಪೂರ್ತಿ ಇದನ್ನೆಲ್ಲ ಓದಿ ಕೇಳಿ ತಿಳ್ಕೊಂಡು ಏನಾಗ್ಬೇಕು ಅಂದ್ರೆ ಆಗ್ಬೇಕಾಗಿರೋ ವಿಚಾರ ಈ 19ನೇ ಶ್ಲೋಕದಲ್ಲಿ ಹೇಳ್ತಿರೋದು. ಅದಿರೋದು ಏನಂದ್ರೆ ಮೊದಲನೇ ಮಾತು ಸಂದೇಹ ಇರಬಾರ್ದು ಅಂತ. ನೋಡಿ ಈ ಸಂದೇಹ ಬಹಳ ಹಾಳು ಮಾಡುತ್ತೆ ನಮ್ಮನ್ನ. ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಏನಾದ್ರೂ ಒಂದು ತಡೆದಿದೆ ಅಂತ ಅಂದ್ರೆ ಒಂದೇ ಒಂದು ಏನಾದ್ರೂ ಇದೆ ಅಂತಂದ್ರೆ ನೋಡಿ ಅದು ಒಂದು ಸಂದೇಹ, ಪೂರ್ಣ ವಿಶ್ವಾಸ ಇಲ್ಲ ನೋಡಿ. ಅದು ನೀವು ಅನ್ಸುತ್ತೆ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಯಾವುದು ನನಗೆ ತಿಳುವಳಿಕೆ ಇದೆ, ನನಗೆ ಗೊತ್ತು ಇದು ಹಿಂಗ್ ಮಾಡಬಾರ್ದು ಅಂತ ಗೊತ್ತು, ಆದ್ರೆ ನಾವು ತಪ್ಪು ಮಾಡ್ತೀವಲ್ಲ ಯಾಕೆ ಅಂತ ನೋಡಿ. ಆ ಚರ್ಚೆಯಲ್ಲಿ ಬರುತ್ತೆ ಕಾಮ ನೋಡಿ ಮನುಷ್ಯನ ದೊಡ್ಡ ಶತ್ರು ವೈರಿ ಅಂತ. ನೋಡಿ ಅಲ್ಲೇನ್ ಮಾಡ್ಬಿಡುತ್ತೆ, ಮರೆ ಮಾಚ್ಬಿಡುತ್ತೆ ನೋಡಿ, ಸಂದೇಹ ಬರೋ ತರ ಮಾಡ್ಬಿಡುತ್ತೆ ನೋಡಿ. ಅದನ್ನ ಪೂರ್ಣ ನಂಬಿಕೆ ವಿಶ್ವಾಸವ ಮರೆಸ್ಬಿಡುತ್ತೆ ಆ ಕ್ಷಣದಲ್ಲಿ ನೋಡಿ. ಹಂಗೆ ಬೈಬಲ್ ಅನ್ನು ಕೂಡ ನೋಡಿ ಆಡಮ್ ಅಂಡ್ ಈವ್ಗೆ ಆಪಲ್ ತಿನ್ಬಾರ್ದು ಅಂತ ಹೇಳಿದ್ರು ನೋಡಿ. ಅಲ್ಲಿ ಆ ಮರ ಇದೆ, ಮರದಲ್ಲಿ ಹಣ್ಣಿದೆ, ಹಣ್ಣನ್ನ ಕೀಳ್ಬೇಡಿ ತಿನ್ಬೇಡಿ. ಇವ್ರಿಗೆ ಸಂದೇಹ, ತಿಂದ್ಬಿಟ್ರೆ ಏನಾಗ್ಬಿಡುತ್ತೆ ನೋಡಿ, ಏನೋ ವಿಶೇಷ ಇದ್ದದ್ದು ದೇವ್ರಿಗಿರೋ ಶಕ್ತಿ ನಮಗ್ ಬರದೆ ಆಗ್ಬಿಡುತ್ತೆ, ನಮಗ್ ಬಂದ್ಬಿಡುತ್ತೆ, ಅದಕ್ಕೆ ಬೇಡ ತಿನ್ಬೇಡ ಅಂತ ಹೇಳಿದಾನೆ ನೋಡಿ. ಡೌಟು ನೋಡಿ. ನಾವು ಹಂಗೇನೆ, ನಮಗೂ ನೋಡಿ ಕುತೂಹಲ. ನೀವು ಮಕ್ಕಳಲ್ಲಿ ನೋಡಿರ್ತೀರಿ, ಮಕ್ಕಳಿಗೆ ತುಂಬಾ ಕುತೂಹಲ ಇರುತ್ತೆ ಗೊತ್ತಾ, ಅದೇನು ಇದೇನು ಅದ್ಯಾಕೆ ಇದ್ಯಾಕೆ ನೋಡಿ. ಎಲ್ಲನೂ ಅದು ಅನುಭವಿಸಕ್ಕೆ ಪ್ರಯತ್ನ ಪಡಕ್ಕೆ ನೋಡ್ತಾ ಇರುತ್ತೆ, ಎಲ್ಲವೂ ಹೊಸದಾಗಿರುತ್ತೆ ಅದಕ್ಕೆ ನೋಡಿ. ಹಂಗೆ ಒಂದು ಮಗುವನ್ನು ಕೂಡ ಅದೇ ನೋಡಿ, ಬೆಂಕಿ ನೋಡುತ್ತೆ, ಬೆಂಕಿ ಬಗ್ಗೆ ಅದಕ್ಕೆ ಕುತೂಹಲ, ಇದೇನೋ ಇದು ವಿಶೇಷವಾಗಿದೆ, ವಿಚಿತ್ರವಾಗಿದೆ, ಹೋಗಿ ಬೆಂಕಿ ಒಳಗಡೆ ಕೈ ಇಡುತ್ತೆ ನೋಡೋದಕ್ಕೆ ಸಂದೇಹ, ಇದೇನಿರ್ಬಹುದು, ಇದೇನಾಗಿರ್ಬಹುದು ನೋಡಿ, ಇದನ್ನ ಮುಟ್ದಾಗಿರ ಈ ತರದ್ದೆಲ್ಲ ವಿಚಾರಗಳು. ನಮಗೂ ಹಂಗೇನೆ ಕೃಷ್ಣನ್ ಬಗ್ಗೆ, ಭಗವಂತನ ಬಗ್ಗೆ ನೋಡಿ ಎಷ್ಟೇ ಜ್ಞಾನ ಓದಿ ತಿಳುವಳಿಕೆ ಇಟ್ಕೊಂಡಿದ್ರೇನು ಕೂಡ ನೋಡಿ, ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿರೋಲ್ವೋ ಅವರಿಗೆ ಸಂದೇಹಗಳು ಶಾಶ್ವತವಾಗಿ ಉಳ್ಕೊಂಡಿರ್ತವೆ. ನಾನು ನೋಡಿದ್ದೀನಿ ಕೆಲವರು ಎಷ್ಟು ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಅವ್ರು ಪ್ರಶ್ನೆ ಕೇಳಕ್ಕೆ ಹುಟ್ಟಿದ್ದಾರೆ ಅನ್ನೋ ತರ. ಅವರು ಏನೂ ಒಪ್ಪಲ್ಲ, ಅವ್ರು ಬುದ್ಧಿವಂತರು ಅಂತ ತೋರ್ಸ್ಬೇಕಿರುತ್ತೆ. ಮತ್ತೆ ಅವ್ರಿಗೆ ಆ ಸಂದೇಹಗಳ ದಾಹ ತಣಿಯೋದೇ ಇಲ್ಲ, ಸುಮ್ಮನೆ ಪ್ರಶ್ನೆ ಕೇಳ್ತಾರೆ. ಕೇಳಿ 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 ಆಮೇಲೆ ಅದು ಒಳ್ಳೇದೇ, ನಾವು ಪ್ರೋತ್ಸಾಹ ಮಾಡ್ತೀವಿ ಪ್ರಶ್ನೆ ಕೇಳಿ ಅರ್ಥಸಹಿತವಾಗಿ ಸರಿಯಾಗಿ ವಿವರವಾಗಿ ತಿಳ್ಕೊಳ್ಳಿ ಅಂತ. ಆದ್ರೆ ಕೆಲವರು ಇರ್ತಾರೆ, ಎಷ್ಟೇ ಪ್ರಶ್ನೆ ಕೇಳ್ತಾರೋ ಅದಷ್ಟೂ ಉತ್ತರ ಪಡ್ಕೋತಾರೆ, ಮತ್ತೆ ಪ್ರಶ್ನೆಗಳು ಮುಗ್ದಿರೋದಿಲ್ಲ, ಮತ್ತೆ ಸಂದೇಹಗಳು, ಮತ್ತೆ ಪ್ರಶ್ನೆಗಳು, ಮತ್ತೆ ಪ್ರಶ್ನೆ, ಮತ್ತೆ ಪ್ರಶ್ನೆ, ಮತ್ತೆ ಪ್ರಶ್ನೆ, ಮತ್ತೆ ಪ್ರಶ್ನೆ. ಅದು ಎಲ್ಲಿ ಕೊನೆ ಆಗತ್ತೆ, ಫುಲ್ ಸ್ಟಾಪ್ ಆಗತ್ತೆ, ಅದು ತಣಿಯುತ್ತೆ, ಸಮಾಧಾನ ಆಗತ್ತೆ, ಸಂತೃಪ್ತಿ ಆಗತ್ತೆ ಅಂದ್ರೆ ಯಾರು ನೋಡಿ ಭಗವಂತನ ಸೇವೆಯಲ್ಲಿ ನಿರತರಾಗ್ತಾರೋ ಅವ್ರಿಗೆ ಈ ಸಂದೇಹಗಳೆಲ್ಲ ಸಮಾಧಾನ ನೋಡಿ. ಹಂಗೆ ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೋ ಆ ಸ್ಟೇಜ್ಗೆ, ಈ ಒಂದು ಹಂತಕ್ಕೆ ಬರೋದಕ್ಕೆ ಎಷ್ಟು ಕಾಲ ಬೇಕು. ಮತ್ತೆ ನೋಡಿ ಈ ತರದ್ದು ಒಂದು ಭಗವದ್ಗೀತೆ ಶ್ಲೋಕ ಇದೆ. ಯಾವ ಶ್ಲೋಕ? ಮತ್ತೆ ಬಂದ ಮೇಲೆ ಮತ್ತೆ ತಿಳ್ಕೊಳಕ್ ಇನ್ನೇನು ಇರೋದಿಲ್ಲ, ಅದೇ ಆತನ ಕೊನೆ ಜನ್ಮ. ಏನದು ಶ್ಲೋಕ? ಬಹುನಾಂ ಜನ್ಮನಾಂ ಅಂತೆ ಜ್ಞಾನಮಾಂ ಪ್ರಪದ್ಯತೆ. ಆಮೇಲೆ ಮುಂದಿನ ಶ್ಲೋಕ, ಮುಂದಿನ ಸಾಲು. ವಾಸುದೇವ ಸರ್ವಮಿತಿ ಸಹಾತ್ಮ ಸುದುರ್ಲಭ.
ಸುದುರ್ಲಭ. ಅಷ್ಟೊಂದ್ ಜನ ಇಲ್ಲ ನೋಡಿ, ತುಂಬಾ ಜನಗಳಿಲ್ಲ. ನೀವೇ ಕರಿತೀರಿ, ಆನ್ಲೈನ್ ಪ್ರೋಗ್ರಾಮ್ ಇದೆ ಬನ್ನಿ, ಭಕ್ತಿ ವೃಕ್ಷ ಇದೆ ಬನ್ನಿ, ಸಂಡೇ ಪ್ರೋಗ್ರಾಮ್ ಇದೆ ಬನ್ನಿ, ಬರೋಲ್ಲ ಜನಗಳು. ಇಷ್ಟು ಕೆಟ್ಟ ಜನಗಳು, ಇಷ್ಟು ಶ್ರದ್ಧೆ ಇಲ್ಲ, ವಿಶ್ವಾಸ ಇಲ್ಲ, ಸಂದೇಹಗಳು. ನೋಡಿ ಈ ತರದ್ದು ಇಷ್ಟೊಂದು ತಲೆ, ಎಷ್ಟೋ ಜನ್ಮಗಳ, ಎಷ್ಟೋ ಕಲ್ಪಗಳ ನೋಡಿ ಆ ತಲೆ ತುಂಬಿಕೊಂಡಿರುತ್ತೆ. ನೀವು ಅಷ್ಟು ಸುಲಭವಾಗಿ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ನೀವು ಅವ್ರಿಗೆ ಒಪ್ಸಕ್ ಆಗಲ್ಲ. ನೋಡಿ ಒಪ್ಪಲ್ಲ. ವಾಸುದೇವಾಹ ಸರ್ವಮಿತಿ ಅಂತ ಒಪ್ಪಲ್ಲ. ನೋಡಿ ನೋಡಿ ಅದಕ್ಕೆ ಬಹುನಾಂ ಜನ್ಮಾನಂ ಅಂತ್ಯ ಬೇಕು. ಬಹುನಾಂ ಜನ್ಮಗಳು ಬೇಕು. ಆ ಬಹು ಜನ್ಮಗಳ ಕೊನೇ ಸ್ಟೇಜ್, ಕೊನೇ ಹಂತ, ಪ್ರೌಢಾವಸ್ಥೆ ನೋಡಿ ಅಲ್ಲಿಗೆ ಬಂದಾಗ ನೋಡಿ ನೋಡಿ ಜ್ಞಾನವಂತರಾದಾಗ, ಜ್ಞಾನ ತಿಳುವಳಿಕೆ, ವಿವೇಚನೆ, ವಿವೇಕ ನೋಡಿ, ನಾವ್ ಹಿಂದೆ ಗ್ರಹಣ ಶಕ್ತಿ, ಧಾರಣ ಶಕ್ತಿ, ಸ್ಮರಣ ಶಕ್ತಿ, ವಿವೇಚನಾ ಶಕ್ತಿ ನೋಡಿ ಇವೆಲ್ಲ ಚರ್ಚೆ ಮಾಡಿದ್ವಲ್ಲ. ಇದೆಲ್ಲ ಹಂತಗಳಿಗೆ ಬಂದಾಗ ನೋಡಿ ಒಬ್ಬ ನೋಡಿ ಕೃಷ್ಣನನ್ನ ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷ ಅಂತ ತಿಳಿತಾನೆ. ಅದಕ್ಕೆ ಎಷ್ಟು ಕಾಲ ಬೇಕಾಗತ್ತೆ? ಬಹುನಾಂ ಜನ್ಮಾನಾಂ ಬೇಕಾಗತ್ತೆ ನೋಡಿ. ಅದರ ಅಂತ್ಯ ಕಾಲ ಬರ್ಬೇಕು. ಬಹುನಾಂ ಜನ್ಮಾನಾಂ ಅಂತ್ಯ ಆದ ಕಾಲ ಬಂದ್ರೆ ಆ ಜ್ಞಾನವಾಂ ಮಾಂ ಪ್ರಪದ್ಯತೆ. ಜ್ಞಾನದಲ್ಲಿ ಯಾರು ತುಂಬಾ ಪ್ರೌಢಾವಸ್ಥೆಗೆ ಬಂದಿರ್ತಾರೋ, ಅದು ಜ್ಞಾನದಲ್ಲಿ ಬೇರೆ 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 ಹಂತಗಳು ನೋಡಿ ಬಂದಿರ್ತಾರೋ ಅವ್ರಿಗೆ ವಾಸುದೇವಾಹ ಸರ್ವಮಿತಿ ಅಂತ ನೋಡಿ ತಿಳ್ಕೊಳ್ಳುವಂಥದ್ದು ನೋಡಿ. ಅಂಥವ್ರು ಬಹಳ ಜನ ಇಲ್ಲ, ಅಂತ ಮಹಾತ್ಮರು ತುಂಬಾ ಅಪರೂಪ ಅಂತ ಹೇಳೋದು. ಹಂಗೆ ಯಾರು ನನ್ನನ್ನ ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷ ಎಂದು ತಿಳಿಯುತ್ತಾನೋ ಅವನು ಎಲ್ಲವನ್ನ ತಿಳಿದವು. ಈಗ ನನ್ಗೂ ಏನೂ ಗೊತ್ತಿಲ್ಲ, ನಿಮ್ಗೂ ಏನೂ ಗೊತ್ತಿಲ್ಲ ಅನ್ಕೊಳ್ಳಿ. ವೇದಾಂಗ, ಆಮೇಲೆ ನೋಡಿ ವ್ಯಾಕರಣ, ನ್ಯಾಯ ನೋಡಿ ಇನ್ನು ಏನೇನೋ ಇದಾವೆ ಸಂಸ್ಕೃತದಲ್ಲಿ. ಅವೆಲ್ಲ ಹೆಸರುಗಳು ಕೂಡ ಹೇಳಕ್ ಬರಲ್ಲ ನಮ್ಗೆ. ನೋಡಿ ಮೊನ್ನೆ ದ ಇನ್ಫಾಲಬಲ್ ವೇದಿಕ್ ನಾಲೆಜ್ ಅಂತೇಳಿ ರಥಯಾತ್ರೆ ಪ್ರಭುವರು ನೋಡಿ ಮೊನ್ನೆ ಸ್ಪಿರಿಚುವಲ್ ಸೈಂಟಿಸ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ರು ನೋಡಿ. ಅದರಲ್ಲಿ ಶ್ರುತಿ, ಸ್ಮೃತಿ ಈ ತರದೆಲ್ಲ ವಿಭಾಗಗಳೆಲ್ಲ ತೋರಿಸಿದ್ರು. ಅವುಗಳೆಲ್ಲ ನೋಡಿದ್ರೆ ತಲೆ ತಿರುಗುತ್ತೆ ನೋಡಿ. ಬಹಳ ಕಷ್ಟ ನೋಡಿ ಆ ಸಂಸ್ಕೃತ ಜ್ಞಾನ, ಆ ಸಂಸ್ಕೃತ ಉಚ್ಚಾರಣೆನೆ ನೋಡಿ. ಈಗ ನನ್ಗೆ ನೀವು ಹೇಳಿ ಈ ಶ್ಲೋಕ ಓದಿ ಹೇಳಿ ಅಂತ ಹೇಳಿ ನನ್ ತಿರ್ಗೋದ ಸಂಸ್ಕೃತ ನೋಡಿ, ತಿರ್ಗೋಷ್ಟು ನಾಲಿಗೆ ಶುದ್ಧಿ ಇಲ್ಲ ನೋಡಿ, ಅಷ್ಟು ಸೂಕ್ಷ್ಮತೆ ಇಲ್ಲ ನೋಡಿ. ತಾವು ಕೂಡ ಬಹಳಷ್ಟು ಜನ ಓದೋ ಪ್ರಯತ್ನ ಮಾಡ್ತೀರಿ, ಸ್ವಲ್ಪ ನೋಡಿ ಕಷ್ಟಪಟ್ಟು ಓದ್ತೀರಿ, ಪ್ರಯತ್ನ ಮಾಡ್ತೀರಿ, ಬರುತ್ತೆ ನೋಡಿ. ನಮ್ಗೆ ಅದೇನ್ ತುಂಬಾ ಮುಖ್ಯ ಅಲ್ಲ ನೋಡಿ, ತುಂಬಾ ಮುಖ್ಯವಾದ ವಿಷಯ ಅಲ್ಲ, ಆದ್ರೆ ಕಲ್ತ್ಕೊಂಡ್ರೆ ಒಳ್ಳೇದು ನೋಡಿ. ಈ ತರ ಇದೆ ನಮ್ಮ ಸ್ಥಿತಿಗತಿ. ಈಗ ಅವೆಲ್ಲ ಸಂಸ್ಕೃತ ಜ್ಞಾನ ಗಂಧ ಇಲ್ಲ, ಇನ್ನು ವೇದಾಂಗಗಳು, ಶ್ರುತಿ ಸ್ಮೃತಿಗಳೆಲ್ಲ ನಮಗೆ ಓದಕ್ ಆಗತ್ತಾ? ಆಗುದಿಲ್ಲ. ವಿಶೇಷವಾಗಿ ನೋಡಿ ಸ್ತ್ರೀಯರಿಗೆ ಅದರ ಅವಕಾಶನೇ ಇಲ್ಲ, ಇದಂತೂ ನಿಜ ನೋಡಿ. ಅದೆಲ್ಲ ಓದ್ಬೇಕು, ವೇದ, ಶ್ರುತಿ, ಸ್ಮೃತಿ ಇವೆಲ್ಲ ಓದ್ಬೇಕು ಅಂದ್ರೆ ನೋಡಿ ಯಜ್ಞೋಪವೀತ ಸಂಸ್ಕಾರ ಆಗ್ಬೇಕು, ಮುಂಜಿ ಆಗ್ಬೇಕು, ಜನಿವಾರ ಹಾಕೋಬೇಕು ನೋಡಿ. ಹೆಣ್ಮಕ್ಳು ಹಾಕೋಬಹುದಾ? ಸ್ತ್ರೀಯರಿಗೆ ಮುಂಜಿ, ಯಜ್ಞೋಪವೀತ, ಜನಿವಾರ ಸಂಸ್ಕಾರ ಮಾಡ್ತಾರ? ಮಾಡೋದಿಲ್ಲ. ಅಂದ್ರೆ ಏನರ್ಥ ನೋಡಿ? ಇಲ್ಲಿರೋರಲ್ಲಿ ಬಹುಪಾಲು 80% ನೋಡಿ, ನೀವು 90% ಅಂತಾನೆ ಹೇಳ್ಬೋದು. ನಿಮ್ಗೆ ಯಾರಿಗೂ ಅದನ್ನು ನೋಡಿ ಅದನ್ನ ಅಪೇಕ್ಷೆ ಮಾಡೋಕ್ಕೂ ಕೂಡ ಅವಕಾಶ ಇದೆ ನೋಡಿ. ಅಂತವದ್ದು ಒಂದು ವಿಷಯ ನೋಡಿ. ಇಂಥ ಒಂದು ಹಿನ್ನೆಲೆಯಲ್ಲಿ ನಾವ್ ಹೆಂಗೆ ಇವುಗಳನ್ನೆಲ್ಲ ತಿಳ್ಕೊಳ್ಳೋದು ಅಲ್ವಾ? ಅದಕ್ಕೆ ಏನೂ ಇಲ್ಲ, ಸಿಂಪಲ್, ಸರಳವಾಗಿ, ವಿನಮ್ರವಾಗಿ. ಅದಕ್ಕೆ ಜಯಪತಾಕ ಸ್ವಾಮಿ ಗುರು ಮಹಾರಾಜ ಹೇಳ್ತಾರೆ ನೋಡಿ, ಕಂಪೇರ್ ಟು ಪ್ರಭುಜೀಸ್, ಮಾತಾಜೀಸ್ ಆರ್ ಮೋರ್ ಅಡ್ವಾಂಟೇಜಸ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ. ಯಾಕೆ ನೋಡಿ, ಮಾತಾಜಿಯರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋದಕ್ಕೆ
ಅವಕಾಶಗಳು ಜಾಸ್ತಿ ಅಂತ ಹೇಳ್ತಾರೆ. ಯಾಕೆ? ಯಾಕಂದ್ರೆ ಪತಿ ದೇವರೇನಾದ್ರು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಇವರು ಜಲ್ದಿ ಮುಂದುವರಿಬಹುದು. ಅವ್ರಿಗೆ ಈಗೋ ಕಮ್ಮಿ ಇರುತ್ತೆ, ಮತ್ತೆ ಅವ್ರು ಮಾಡಿರೋದು ಅರ್ಧ ಸರೆಂಡರ್ ಮಾಡ್ತಾರೆ, ಬರುತ್ತೆ ಅಂತ ಬೇಗ ಒಪ್ಕೊಳ್ತಾರೆ ಪ್ರಭು. ಅವರು ಕೃಷ್ಣ ಪ್ರಸಾದವನ್ನು ತಯಾರಿ ಮಾಡ್ತಾರಲ್ಲ ಪ್ರಭುಜಿ, ಹಾಗೆ ಸ್ವಲ್ಪ ಶರಣಾಗೋ ಮನಸ್ಸಿರುತ್ತೆ ಪ್ರಭುಜಿ. ಹೆಣ್ಮಕ್ಳಿಗೆ, ಗಂಡ್ ಮಕ್ಳಿಗೆ ಆ ವ್ಯಕ್ತಿತ್ವ ಇರಲ್ಲ ಪ್ರಭುಜಿ. ಅವ್ರು ಯಾರು ಕೃಷ್ಣನ ಭಕ್ತಿ ಮಾಡ್ತಾರ ಅವ್ರಿಗೆ ಸಹಾಯ ಮಾಡ್ಕೊಡ್ತಾ ಇರ್ತಾರ, ಅದಕ್ಕೆ ಒಪ್ಕೊಳ್ತಾರ ಅವ್ರು ಹೇಳಿದ್. ಇಸ್ಕಾನ್ ನಲ್ಲಿ ಎಲ್ಲ ಸೇವೆ ಮಾಡ್ತಾರೆ ಪ್ರಭು ಲೇಡೀಸು, ಅವ್ರಿಗೆ ಜ್ಞಾನ ತುಂಬಾ ಇರುತ್ತೆ. ವೆರಿ ಗುಡ್ ಮಾತಾಜಿ. ನೋಡಿ, ನೀವೆಲ್ಲ ಹೇಳಿದೆಲ್ಲ ಕರೆಕ್ಟ್. ನೋಡಿ, ವಿಶೇಷವಾಗಿ ಮಾತಾಜಿಯರಿಗೆ ನೋಡಿ, ಅವರಿಗೆ ಸೇವಾ ಮನೋಭಾವ ಅವರ ಜನ್ಮತಃ ಬಹಳ ಸಹಜವಾಗಿ ಬಂದಿರುತ್ತೆ. ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಬೇಕು ಅಂತಂದ್ರೆ ನೋಡಿ, ಮೂಲ ಮುಖ್ಯವಾಗಿ ಅದೇ ಬೇಕಾಗುತ್ತೆ. ವಿನಮ್ರತೆ, ನೋಡಿ ಸೇವಾ ಮನೋಭಾವ, ಸೇವೆಯಲ್ಲಿ ತೊಡಗುವಂಥದ್ದು. ನೋಡಿ ನೋಡಿ, ಗಂಡ್ ಮಕ್ಕಳು ಏನ್ ಮಾಡ್ತಾರೆ, ಸೇವೆಯನ್ನ ತಗೊಳ್ತಾರೆ. ನೋಡಿ, ನನಗೆ ಸೇವೆ ಮಾಡ್ಬೇಕು. ನೀವೇ ನೋಡಿ, ನಿಮ್ ಮನೆಯಲ್ಲಿ ಇಬ್ರು, ಒಂದು ಹೆಣ್ಮಗು ಇದೆ, ಒಂದು ಗಂಡ್ ಮಗು ಇದೆ ಅಂದ್ರೆ ನೋಡಿ, ಸಹಜವಾಗಿನೇ ನೀವು ಇದನ್ನ ಕಾಣ್ತೀರಿ. ನೋಡಿ ಹೆಂಗ್ ಕಾಣ್ತೀರಿ ನೋಡಿ, ಹಂಗೆ ಸಹಜವಾಗಿನೇ ವಿನಮ್ರತೆ ಬರುತ್ತೆ ನೋಡಿ. ಆಮೇಲೆ ಸೇವಾ ಮನೋಭಾವ ಬರುತ್ತೆ ಸಹಜವಾಗಿನೇ. ಅದು ಸಹಜವಾಗಿನೇ ಆ ಸೇವಾ ಮನೋಭಾವದಲ್ಲೇನೆ ನೋಡಿ ಅಡುಗೆ ಮಾಡೋವಂಥದ್ದು. ವಿಶೇಷವಾಗಿ ನೀವು ಮಾತಾಜಿ ಇಷ್ಟು ಜನ ಹೇಳಿದ್ರೆ, ನೀವು ಹೇಳಿದೆಲ್ಲ ಕರೆಕ್ಟ್. ಒಬ್ಬೊಬ್ರು ಒಂದೊಂದು ವಿಷಯ ಹೇಳಿದ್ರೆ ಅಷ್ಟು ಕೂಡಿಸ್ಕೊಂಡ್ರೆ ಸರಿಯಾದ ಉತ್ತರ ನೋಡಿ. ಹಂಗಾಗಿ ಗುರು ಮಹಾರಾಜ್ ಹಿಂಗೆ ಹೇಳಿದ್ದು ಇದು ಬಹಳ ವಿಶೇಷ ನೋಡಿ. ಹಂಗಾಗಿ ನೋಡಿ, ಗುರು ಮಹಾರಾಜ್ ಏನ್ ಮಾಡ್ತಿದ್ದಾರೆ ನೋಡಿ, ಗುರು ಮಹಾರಾಜರ ಬಹಳಷ್ಟು ಶಿಷ್ಯರು ಮಾತಾಜಿ ಸಹ ಇದ್ದಾರೆ, ಗೃಹಸ್ಥರಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಮಾತಾಜಿ ಸಹ ಇದ್ದಾರೆ. ಮತ್ತೆ ಅವರ ನೋಡಿ, ಈಗ ಉದಾಹರಣೆಗೆ ನಿತಾಯ್ ಸೇವಿನಿ ಮಾತಾಜಿ ಅವ್ರು ನೋಡಿ ಅಲ್ವಾ, ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಕೋರ್ಮಂಗಲದಲ್ಲಿ ಪ್ರೇಮ ಪದ್ಮಿನಿ ಮಾತಾಜಿ ಅಂತಿದ್ದಾರೆ ನೋಡಿ. ಅವರು ಮಸ್ಕಟ್ ಅಲ್ಲಿ ಈ ಮಿಡಲ್ ಈಸ್ಟ್ ಕಂಟ್ರೀಸ್, ಮಧ್ಯಪ್ರಾಚ್ಯ ದೇಶಗಳು ಅಂತ ಹೇಳ್ತಾರೆ ನೋಡಿ. ಹಂಗೆ ಅಲ್ಲಿ ಬಹಳಷ್ಟು ಪ್ರಚಾರ ಮಾಡಿದ್ರು, ಸಾವಿರಾರು ಜನವನ್ನ ಕೃಷ್ಣ ಭಕ್ತಿಗೆ ನೋಡಿ ತರುವಂತದ್ದು ಪ್ರಯತ್ನ ಮಾಡಿದ್ರು ಅವರು. ಹಂಗೆ ನೋಡಿ, ಹಂಗೆ ಈ ಮಾತನ್ನ ಗುರು ಮಹಾರಾಜ್ ಹೇಳಿದ್ದು ನಾನು ಸ್ಪಷ್ಟವಾಗಿ ಕೇಳಿಸ್ಕೊಂಡಿದ್ದೀನಿ. ಅದನ್ನ ನಾವು ಕೂಡ ಅರ್ಥ ಮಾಡ್ಕೋಬಹುದು, ಒಪ್ಕೋಬಹುದು, ಗ್ರಹಿಸ್ಕೋಬಹುದು ನೋಡ. ಅದೇ ಪ್ರೇರಣೆಯಾಗಿ ತಗೋಬಹುದು ನಾವು, ಹೌದಾ? ನೋಡಿ, ಈ ಶ್ಲೋಕಕ್ಕೆ ಅನ್ವಯಿಸ್ಕೋಬಹುದು. ಹೆಂಗ್ ಅನ್ವಯಿಸ್ಕೋಬಹುದು? ಸೇವೆ ಮಾಡೋದು ಯಾರು ಹೆಚ್ಚು ಸೇವೆ ನೋಡಿ. ನೋಡಿ, ಹಿಂಗೆ ವಿಚಾರಗಳು ಹೋದ್ರೆ ಹಂಗೆ ಡೀಪ್ ಆಗಿ ಹೋಗುತ್ತೆ. ಆದ್ರೆ ಏನಂತಂದ್ರೆ, ನಮ್ಮ ಬುದ್ಧಿ, ಸ್ಥಿರ ಪ್ರಜ್ಞೆ ನೋಡಿ, ಪ್ರಭುಜಿಗಳಿಗೆ ಕೆಲವೊಂದು ನೋಡಿ ಒಂದು ಅಡ್ವಾಂಟೇಜಸ್, ಒಂದು ಉಪಯೋಗಗಳಿದಾವೆ, ವಿಶೇಷವಾದ ಸವಲತ್ತುಗಳು. ಮಾತಾಜಿಸ್ಗೆ ಇನ್ನೊಂದಿದೆ ನೋಡಿ. ಅದನ್ನೇ ಏನು ಅವಕಾಶ ಇದೆಯೋ ಅದನ್ನೇ ನಾವು ಲಾಭವಾಗಿ ತಗೋಬೇಕು. ಅಯ್ಯೋ, ನಾನೀಗ ಪ್ರಭು, ನಾನು ಪುರುಷ, ನಾನು ಸ್ತ್ರೀ ಅಲ್ಲ, ಈಗ ನಮ್ಗೆ ಅಡ್ವಾಂಟೇಜ್ ಇಲ್ವಂತೆ, ಹಾಗಿದ್ರೆ ನಾವು ಕೃಷ್ಣ ಭಕ್ತಿಲಿ ಮುಂದುವರಿಯಲ್ಲ, ಅವರೇ ಮುಂದುವರ್ಕೊಂಡು ಹೋಗ್ಲಿ, ಹಂಗಲ್ಲ ನೋಡಿ. ನಮ್ದೇ ಆದಂಥದ್ದು ನಮ್ದಿರತ್ತೆ ನೋಡಿ, ಇನ್ನೊಬ್ರಿಗಾದಂಥದ್ದು ಇನ್ನೊಬ್ರಿಗಿದೆ. ನಮ್ಗೆ ಏನಿದೆಯೋ ಅದನ್ನೇ ನೋಡಿ, ಅದನ್ನೇ ಶಕ್ತಿ ಮಾಡ್ಕೋಬೇಕು ನೋಡಿ. ಏನು ಈ ಶ್ಲೋಕದಲ್ಲಿ, ಈ ವಿಚಾರದಲ್ಲಿ ಏನು ಅಂದ್ರೆ ನೋಡಿ, ಭಕ್ತಿ ಸೇವೆಯಲ್ಲಿ ನಿರತರಾಗ ನೋಡಿ, ಭಕ್ತಿ ಸೇವೆಯಲ್ಲಿ ನಿರತರಾಗೋದು ನೋಡಿ. ಹಂಗೆ ಭಕ್ತಿ ಸೇವೆಯಲ್ಲಿ ನಿರತರಾದ್ರು ನಮ್ಗೆ ಜ್ಞಾನ, ತಿಳುವಳಿಕೆ ನೋಡಿ, ವಿವೇಕ, ವಿವೇಚನೆ ನೋಡಿ, ಇವೆಲ್ಲ ಸ್ವಲ್ಪ ಕಡಿಮೆ ಇದೆ. ಜ್ಞಾಪಕ ಶಕ್ತಿ ಇಲ್ಲ, ಶ್ಲೋಕಗಳೆಲ್ಲ ಕಂಠಪಾಠ ಇಲ್ಲ ನೋಡಿ, ಹೆಚ್ಚು ಹೊರಗಡೆ ನೋಡಿ ಪ್ರಪಂಚದ ಅನುಭವ ಅಥವಾ ಹೋಗಿ ಬರುವಂತದ್ದೆಲ್ಲ ಅನುಕೂಲಗಳೆಲ್ಲ ಇಲ್ಲ ಅಂದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್ ನೋಡಿ. ಭಕ್ತ ಸೇವೆಯೆಲ್ಲ ತೊಡಗಿದ್ರೆ ಏನೊಂದು ಗಮನಿಸಬಹುದು ಅಂದ್ರೆ, ಎಲ್ಲ ತಿಳಿತಾ ಹೋಗುತ್ತೆ ನೋಡಿ. ಇದು ನನ್ನ ಸ್ವಂತ ಅನುಭವ, ಮತ್ತೆ ಬಾಕಿಯವರು, ನೀವು ಕೂಡ ಬಹಳಷ್ಟು ಜನ ಈ ತರ ಅನುಭವ ಆಗಿರ್ಬಹುದು,
ಹೌದಾ ಮಾತಾಜಿ ಪ್ರಭುಜಿ? ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ರೆ ದಿನೇ ದಿನೇ ಕ್ರಮೇಣ 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 ನೀವು ಕಲಿತಾ ಹೋಗ್ತಿದ್ದೀರಾ. ಕ್ರಮೇಣ ಹೌದು. ಎಲ್ಲಾನು ಸತ್ಯ ಅಲ್ಲದೆ ಇದ್ರೆ ನೋಡಿ ಸ್ವಲ್ಪ ನೀವೇ ಸ್ವಲ್ಪ ಕಲಿತಾ ಇದೀವಿ ಪ್ರಭುಜಿ, ಸ್ವಲ್ಪ ಸ್ವಲ್ಪ ಹಾ, ಕಲಿತಾ ಸತ್ಯ ಪ್ರಭುಜಿ. ಹಾ, ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ಬೇಕು ಇಷ್ಟೇ. ನೋಡಿ, ಯಾರು ವೇದಾಂಗಗಳನ್ನೆಲ್ಲ ಓದಿ ಕಂಠಪಾಠಗಳೆಲ್ಲ ಮಾಡ್ಕೊಂಡು ಪರಾಂಗತರು ವಿದ್ವಾನ್ಗಳಾಗಿರ್ತಾರೋ ಅವ್ರಿಗೆ ದೇವ್ರು ಯಾರು ಅಂದ್ರೆ ಅದು ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ಗೊತ್ತಿಲ್ಲ. ನೋಡಿ, ಎಷ್ಟು ಗೊಂದಲ ಇರುತ್ತೆ ಅವರಿಗೆ, ಸಂದೇಹಗಳಿರುತ್ತೆ, ಅನುಮಾನಗಳಿರುತ್ತೆ. ಅವರ ಬೇರೆ ಬೇರೆನೆ ಅವರ ಸಂಪೂರ್ಣ ತಿಳುವಳಿಕೆನೆ ಬೇರೆ ಇರುತ್ತೆ. ಕೇಳಿ ನೋಡಿ, ಬೇಕಿದ್ರೆ ಸಂಸ್ಕೃತ ಪಂಡಿತರು ಮಹಾಶೈರಗಳನ್ನ ಕೇಳಿ ನೋಡಿ, ದೇವ್ರು ಯಾರು ಅಂತ ಕೇಳಿ ನೋಡಿ. ನೋಡಿ, ಅದೇ ನಮ್ಮ ಇಸ್ಕಾನ್ ಅಲ್ಲಿ ಇರುವಂತ ಒಂದು ಸಣ್ಣ ಬೇಬಿ ಮಗು ಆಗ್ತಾನೆ ನೋಡಿ, ಕೃಷ್ಣ ಪ್ರಜ್ಞೆಗೆ ಬಂದಿರೋ ಒಂದು ಕುಟುಂಬದ ಒಂದು ಚಿಕ್ಕ ಮಗುವನ್ನ ಕೇಳಿ ನೋಡಿ. ಆ ಮಗು ಹೇಳುತ್ತೆ, ಹೂ ಇಸ್ ಗಾಡ್? ಕೃಷ್ಣ ಇಸ್ ಗಾಡ್ ಅಂತ ಹೇಳುತ್ತೆ. ಅದೇ ವೇದಾಂಗ ನೋಡಿ, ಇವುಗಳೆಲ್ಲ ಓದ್ಕೊಂಡಿರೋ ಮಹಾ ಪಂಡಿತ್ಜಿಯನ್ನು ಕೇಳಿ ನೋಡಿ, ಆತನ ಉತ್ತರ ಹೇಳುವಂಥದ್ದು ನೋಡಿ. ಹಂಗೆ ನೋಡಿ, ಈಗ ನಾವು ಏನ್ ಮಾಡೋಣ, ಗೂಗಲ್ ಮಹಾಶಯನ್ ಕೇಳೋಣ, ಹೂ ಇಸ್ ಗಾಡ್ ಅಂತ ಕೇಳೋಣ. ನೋಡಿ, ಆತನು ಏನ್ ಹೇಳ್ತಾನೆ ನೋಡೋಣ. ನೋಡಿ, ನನ್ನ ಮೊಬೈಲ್ ಸ್ಕ್ರೀನ್ ಅಲ್ಲಿ ಗೂಗಲ್ ಸರ್ಚ್ ಮಾಡ್ತೀನಿ. ನೋಡಿ, ಹೂ ಇಸ್ ಗಾಡ್ ಅಂತ ನಾನು ಟೈಪ್ ಮಾಡ್ತೀನಿ. ಹೂ ಇಸ್ ಗಾಡ್ ಆಸ್ ಪರ್ ವೇದ ಅಂತ ಕೊಡ್ತೀನಿ. ಫಸ್ಟ್ ನೋಡೋಣ. ನೋಡಿ, ಈತ ಮಹಾಶಯ ಏನ್ ಹೇಳ್ತಾನೆ, ಇನ್ ದ ವೇದಾಸ್ ಗಾಡ್ ಇಸ್ ಅಂಡರ್ಸ್ಟುಡ್ ಇನ್ ಮಲ್ಟಿಪಲ್ ವೇಸ್. ನೋಡಿ, ಇಲ್ಲಿ ಎಲ್ಲಾದ್ರೂ ಕೃಷ್ಣ ಅಂತ ಇದೆಯಾ? ಇಲ್ಲಿ ಏನಂತ ಇದೆ? ಬ್ರಹ್ಮನ್ ಅಂತ ಇದೆ. ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ ಇದೆ. ಹಾ, ನೋಡ್ರಿ, ಹೂ ಇಸ್ ಗಾಡ್ ಅಂತ ನಾನು ಒಂದು ಪ್ರಶ್ನೆ ಇಟ್ಟೆ. ಅಯ್ಯೋ, ನೋಡಿ, ಈಗ ಯಾರ್ಯಾರನ್ನೆಲ್ಲ ತೋರ್ಸುತ್ತೆ ನೋಡಿ. ಕೃಷ್ಣ ಅನ್ನೋ ಹೆಸರನ್ನ ದುರ್ಬೀನ್ ಹಾಕಿ ಹುಡುಕ್ಬೇಕೀಗ. ನೋಡಿ, ಈ ಪಂಡಿತ ಮಹಾಶಯ ಗೂಗಲ್ ಅಣ್ಣ ನೋಡಿ, ಅಲ್ಲಿ ಬ್ರಹ್ಮನ್ ಅಂತ ನೋಡಿದ್ರ ನೋಡಿ, ಪರ್ಸನಲ್ ಗಾಡ್ಸ್ ನೋಡಿ, ಏನೇನ್ ಹೆಸರುಗಳೆಲ್ಲ ಇದಾವೆ ನೋಡಿ. ಇಂದ್ರ. ಗೂಗಲ್ಗೂನು ಮನುಷ್ಯರೇ ಅಲ್ವಾ ಫೀಡ್ ಮಾಡಿರ್ತಾರೆ? ಹಾ, ಫೀಡ್ ಮಾಡಿರ್ತಾರೆ ಅಂದ್ರೆ ಒಟ್ಟಾರೆ ಇರುವಂತ ಒಂದು ಜ್ಞಾನ ಗೂಗಲ್ ಅಲ್ಲಿ ಎಲ್ಲೆಲ್ಲಿ ವೆಬ್ಸೈಟ್ಗಳಲ್ಲಿ ಹಾಕಿರ್ತಾರೋ, ಯಾವ್ಯಾವ ವೆಬ್ಸೈಟ್ಗಳಲ್ಲಿ ಯಾರ್ಯಾರು ಎಂಟ್ರಿಗಳು ಮಾಡಿರ್ತಾರೋ ಅದೆಲ್ಲ ಸರ್ಚ್ ಮಾಡುತ್ತೆ. ಮತ್ತೆ ಇದು ಗೂಗಲ್ ಇಂಜನ್, ಇದು ಸರ್ಚ್. ಆ ಸರ್ಚ್ ಇಂಜನ್ ಅಲ್ಲಿ ಯಾರ್ಯಾರ ತಿಳುವಳಿಕೆಗಳು ವೆಬ್ಸೈಟ್ಗಳಲ್ಲಿ ಯಾರ್ಯಾರು ಏನೇನೆಲ್ಲ ಪಬ್ಲಿಷ್ ಮಾಡಿ ಹಾಕೊಂಡಿರ್ತಾರೋ ಅದನ್ನ ಒಟ್ಟಾರೆ ನಾನು ಹೇಳ್ತಿರೋದು ಅದನ್ನ ಸರ್ಚ್ ಮಾಡಿ ತೋರ್ಸುವಂತ ಒಂದು ಸಾಫ್ಟ್ವೇರ್ ಇಂಜಿನ್ ಇದು. ನೋಡ, ಈ ಜನಗಳ ತಲೆಗಳಲ್ಲಿ ಬೇರೆ 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 ತಲೆಗಳಲ್ಲಿ, ವೇದಗಳನ್ನು ಓದಿರೋ ತಲೆಗಳಲ್ಲಿ ಅವ್ರು ಏನೇನೆಲ್ಲ ತಿಳುವಳಿಕೆ ಇದೆ ಅಂತ ಹೇಳಿ ನಾವೀಗ ಹುಡ್ಕೊಂಡು ಹೋಗಕ್ ಆಗಲ್ಲ. ಈಗ ದಾರಿಯಲ್ಲಿ ಹುಡ್ಕೊಂಡು ಕೇಳ್ಕೊಂಡು ಹೋಗಕ್ ಆಗಲ್ಲ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದು ನಮಗೆ ಆನ್ಲೈನ್ ಅಲ್ಲಿ ಸಿಕ್ಬಿಡುತ್ತೆ. ಆ ತರದ್ ಒಂದು ಐಡಿಯಾ ಮಾತಾಜಿ ಇದು ಅಷ್ಟೇನೆ. ಅರ್ಥ ಆಯ್ತಲ್ಲ? ಜಸ್ಟ್ ತಿಳುವಳಿಕೆಗೆ ಅಷ್ಟೇನೆ. ಅರ್ಥ ಆಯ್ತು. ಹಾ, ನೋಡಿ, ಇದನ್ನೇ ಹಂಗೆ ನೋಡ್ಕೊಂಡು ಹೋದ್ರೆ ನೋಡಿ, ಪರ್ಸನಲ್ ಗಾಡ್ಸ್ ನೋಡಿ, ಇಲ್ಲಿ ಏನೇನೋ ಬರುತ್ತಾರೆ ನೋಡ್ರಿ. ಇಲ್ಲಿ ಯಾರೆಲ್ಲ ನೋಡಿ, ವಿಷ್ಣು ಹೆಸರು ಕೂಡ ಒಂದು ಇದೆ ಇಲ್ಲಿ ನೋಡಿ, ಒಂದ್ ಹೆಸರು ಪ್ರಸ್ತಾಪ ಆಗಿದೆ. ಯಾರ ಪಟ್ಟಿಯಲ್ಲಿ ನೋಡಿ? ಇಂದ್ರ, ಚಂದ್ರ ನೋಡಿ, ಅಗ್ನಿ, ಸೂರ್ಯ, ಇವ್ರುಗಳ ಹೆಸರಲ್ಲಿ ನೋಡಿ. ಹಂಗೆ ಒಂದೊಂದು ಹಂಗೆ ಹುಡ್ಕೊಂಡು ಹೋಗಿ ನೋಡಿ, ಮುಂದೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಬ್ರಹ್ಮನ್ ಅಂತ ಇದೆ ಇನ್ನೊಂದ್ರಲ್ಲಿ ನೋಡಿ, ಬ್ರಹ್ಮನ್ ನೋಡಿ, ಇಲ್ಲಿ ಬ್ರಹ್ಮನ್ ಅಂತ ಇದೆ ಅಲ್ವಾ? ನೋಡಿ, ಹಂಗೆ ಸ್ಪಷ್ಟತೆ ಇಲ್ಲ ನೋಡಿ, ಸ್ಪಷ್ಟತೆ ಇಲ್ಲ ನೋಡಿ. ಇನ್ ಹಿಂದೂಯಿಸಂ ನೋಡಿ, ಹಿಂದೂಯಿಸಂ ಫಾಲೋಯಿಂಗ್ ಅದ್ವೈತ ವೇದಾಂತ ಕನ್ಸಿಡರ್ಡ್ ಆತ್ಮನ್ ನೋಡಿ, ಇದ್ರಲ್ಲಿ ಹೇಳ್ತಾರೆ ನೋಡಿ. ಇಲ್ಲಿ ಎಷ್ಟೊಂದು ಕನ್ಫ್ಯೂಷನ್ ವಿಚಾರಗಳಿದಾವೆ ಅಂತ ಹೇಳಿ ಜಸ್ಟ್ ಯಾವ್ದೋ ಒಂದು ವೆಬ್ಸೈಟ್ ಹುಡುಕೊಂಡು ತೋರಿಸ್ತಾ ಇದ್ದೀನಿ ನಾನು ನೋಡಿ. ಸುಮ್ನೆ ಒಂದು ತಿಳುವಳಿಕೆಗೆ ನಾವು ಜನಗಳನ್ನ ಹುಡ್ಕೊಂಡು ಹೋಗಕ್ ಆಗಲ್ಲ ಅಲ್ವಾ ಈಗ ನೋಡಿ. ಅದಕ್ಕೆ ನೋಡಿ, ಯಾವ್ದೋ ಒಂದು ನೋಡಿ, ಹಿಂಗ್ ನೋಡಿದ್ರೆ ಇನ್ ಹಿಂದೂಯಿಸಂ the conception of God varies in its diverse religious philosophical tradition
ನೋಡಿ ಇದ್ರಲ್ಲಿ ಏನೇನೋ ಇದೆ, ಹೀನೋತಿಸಮ್, ಮಾನೋತಿಸಮ್, ಪಾಲಿಥಿಸಮ್, ಪ್ಯಾಂಥಿಸಮ್, ಈ ತರದೆಲ್ಲ ಇದೆ. ನೋಡಿ ನಮ್ಗೇನು ದೇವ್ರು ಯಾರು ಅಂತ ಹೇಳ್ಬೇಕು ಅಂದ್ರೆ, ನೋಡಿ ಇಲ್ಲಿ ಯಾರ್ಯಾರೋ ಹೆಸರುಗಳೆಲ್ಲ ಹೇಳ್ತಾರೆ. ನೋಡಿ ನೋಡಿ ಇಲ್ಲಿ ಹೇಳ್ತಾರೆ. ನೋಡಿ ನೋಡಿ ಅವತಾರಸ್ ಆಫ್ ವಿಷ್ಣು, ನೋಡಿ ಹಿಂಗೆಲ್ಲ ಹೇಳ್ತಾರೆ. ಶಿವ, ದೇವಿ, ನೋಡಿ ನೋಡಿ ಈ ತರದೆಲ್ಲ ಹೆಸರುಗಳೆಲ್ಲ ಹೇಳ್ತಾರೆ. ನೋಡ್ರಿ ಗಣಪತಿ ಅಂತ ಇಲ್ಲಿದೆ ಅಲ್ವಾ. ನೋಡಿ ಶಾಕ್ತರು, ಸ್ಮಾರ್ತರು, ಶೈವರು, ವೈಷ್ಣವರು, ನೋಡಿ ಇದೆಲ್ಲ ಬಂದ್ಬಿಡುತ್ತೆ. ಇವರೆಲ್ಲ ಯಾವ ಆಧಾರದಲ್ಲಿ ಮಾತಾಡ್ತಾರೆ? ವೇದಗಳೇ, ವೇದಗಳೇ. ನೋಡಿ ಗಣಪತಿ, ಸೂರ್ಯ ಕಾಣಿಸ್ತಿದ್ಯಾ? ನೋಡಿ ನೋಡಿ ಇಲ್ಲಿ ಬ್ರಹ್ಮನ್, ನೋಡಿ ಈ ತರದ್ದು ಹಿಂಗೆ ಹೋಗ್ತವೆ. ಈ ಭಗವದ್ಗೀತೆ ಈ ಸಾಲು ಪ್ರಕಾರ ಕೃಷ್ಣ ದೇವತಮ ಪರಮ ಪುರುಷ ಅಂತ ಇಲ್ಲೆಲ್ಲ ಒಂದೇ ತರ ಹೇಳ್ತಿದಾರ? ಹೇಳ್ತಾ ಇಲ್ಲ. ನೋಡಿ ಹಂಗೆ ನಾನೇನ್ ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಯಾರು ಭಕ್ತಿ ಸೇವೆಗೆ ಬರ್ತಾರೋ ಅವರು ಏಕನಿಷ್ಠತ, ಒಂದು ದೃಢ ನಿರ್ಧಾರಕ್ಕೆ ಬರ್ತಾರೆ. ನೋಡಿ ನಾನು ಹೇಳ್ತಿರೋದು ಬರೀ ವೇದದ ಬಗ್ಗೆ ಮಾತ್ರ, ಬಾಕಿ ಧರ್ಮಗಳು ಹೋಗಿಲ್ಲ ನಾನು. ನೋಡಿ ನೋಡಿ ಇಷ್ಟೊಂದು ನೋಡಿ ಋಗ್ವೇದಿಕ್ ಡೈಟೀಸ್ ಅಂತ ಬಂದ್ಬಿಟ್ರೆ ಇಷ್ಟು ಕನ್ಫ್ಯೂಷನ್ ಇದೆ ಅಂದ್ರೆ, ನಾನು ಹಿಂದೆ ಒಂದ್ಸತಿ ಎಷ್ಟೆಷ್ಟು ಶ್ಲೋಕಗಳಲ್ಲಿ ಯಾವ್ಯಾವ ದೇವತೆಗಳನ್ನ ಕೊಂಡಾಡ್ತಾರೆ ಅಂತ ನಾನು ಒಂದ್ಸತಿ ಹೇಳಿದ್ದೆ. ಯಾವ ದೇವತೆಯನ್ನ ಅತ್ಯಂತ ಹೆಚ್ಚು ಕೊಂಡಾಡ್ತಾರೆ? ಅಗ್ನಿಗೆ ಅಗ್ನಿ ದೇವತೆ. ಇಂದ್ರ, ಅಗ್ನಿ. The most prominent deity is Indra. ಆಯ್ತಾ? ಇಂದ್ರ, ಆಮೇಲೆ ಬಾಕಿ ಅಗ್ನಿ, ಇವರೆಲ್ಲ ಬರ್ತಾರೆ. ನೋಡಿ ಋಗ್ವೇದಕ್ಕೆ ಹೋದ್ರೆ, ನೋಡಿ ಋಗ್ವೇದದ ಪ್ರಕಾರ ಏನಾದ್ರು ಹೋದ್ರೆ ನೋಡಿ ಅಲ್ಲಿ ಇಂದ್ರನೇ ಬಗ್ಗೆನೆ ಹೆಚ್ಚು ಶ್ಲೋಕಗಳ ಸಂಖ್ಯೆ ಇರುತ್ತೆ. ನೋಡಿ ಆಮೇಲೆ ಸೂರ್ಯ, ಅಗ್ನಿ, ಸೋಮ, ನೋಡಿ ಇವ್ರ ಬಗ್ಗೆ ಎಲ್ಲಾನು ಕೂಡ ಸ್ವಲ್ಪ ಸ್ವಲ್ಪ ಇದೆ. ನೋಡಿ ಹಂಗೆ ನೋಡಿ ಇಲ್ಲಿ ಹೇಳ್ತಾರೆ. ನೋಡ್ರಿ ನೋಡಿ ಇಲ್ಲಿ ಮುಂದೆ ಎಷ್ಟೆಷ್ಟು, ನೋಡಿ ಇಲ್ಲಿ ಪಟ್ಟಿ, ನೋಡಿ ಪಟ್ಟಿ ಕಾಣ್ತಿದ್ಯಾ? ಯಾರಿಗೆ ಹೈಯೆಸ್ಟ್ ಇದೆ ಶ್ಲೋಕಗಳು? ಇಂದ್ರನಿಗೆ ಇದೆ, ಆಮೇಲೆ ಅಗ್ನಿಗಿದೆ, ಆಮೇಲೆ ಸೋಮನಿಗಿದೆ, ಆಮೇಲೆ ಅಶ್ವಿನಿ ದೇವತೆಗಳಿಗಿದೆ, ಆಮೇಲೆ ವರುಣನಿಗಿದೆ, ಮರುತರಿಗಿದೆ, ಮಿತ್ರ ದೇವತಾ, ಉಷಾ, ವಾಯು, ಸವಿತ್ರೋ, ರಿಭು, ಭೂಷಾಣ, ಅಪ್ರಿ, ಬೃಹಸ್ಪತಿ, ಸೂರ್ಯ. ಮತ್ತೆ ನೋಡಿ ದ್ಯೂಸ್, ನೋಡಿ ಮೊನ್ನೆ ದ್ಯೂಸ್ ಬಗ್ಗೆ ಮಾತಾಡ್ತಿದ್ರು. ನೋಡಿ ಶಿವಪ್ರಾಣಕೇಶ್ವರಿ ಮಾತಾಜಿಯವರು ಕೇಳ್ತಾ ಇದ್ರು, ಅಷ್ಟವಸ್ತುಗಳಲ್ಲಿ ನೋಡಿ ದ್ಯೂಸ್, ನೋಡಿ ನೋಡಿ ಭೀಷ್ಮಾಚಾರ್ಯನಾಗಿ ಹುಟ್ಟಂತದ್ದು ದ್ಯೂ ದೇವತೆ. ನೋಡಿ ಅಷ್ಟವಸ್ತುಗಳಲ್ಲಿ ನೋಡಿ ಹಂಗೆ ನೋಡಿ ನೀವು ನೋಡಿ ಆಪಾಸ್, ನೋಡಿ ಆದಿತ್ಯ, ನೋಡಿ ಎಲ್ಲಿ ವಿಷ್ಣುಗೆ ಎಲ್ಲಿದೆ ನೋಡಿ ಸ್ಥಾನ ಕಾಣ್ತಿದ್ಯಾ ಅಲ್ವಾ? ನೋಡ ಅದನ್ನೇ ಹೇಳಿದ್ದು, ತ್ರೈಗುಣ್ಯ ವಿಷಯ ವೇದ, ನಿಸ್ತ್ರೈಗುಣ್ಯ ಭವಾರ್ಜುನ. ನೋಡಿ ಆಮೇಲೆ ನಿಗಮಕ್ಕೆ ಸಿಲುಕದ ಅಂತ ನಮ್ಮ ಪುರಂದರದಾಸರು ಒಂದು ಹಾಡು ಬರೆದಿದ್ದಾರೆ. ಏನಂತೇಳಿ, ಆಡಿಸಿದಾಳೆ ಶೋಧೆ ನೋಡಿ ಅಂತ ಹೇಳಿ ಒಂದು ಕೀರ್ತನೆ ಇದೆಯಲ್ಲ, ಜಗದೋದ್ಧಾರನ. ಜಗದೋದ್ಧಾರನ. ನೋಡಿ ಅದರಲ್ಲಿ ನಿಗಮಕ್ಕೆ ಸಿಲುಕದ ಅಂದ್ರೆ ವೇದಗಳಿಗೆ ಸಿಗೋದಿಲ್ಲ ಆತ ಅಂತ. ನಿಗಮ ಅಂದ್ರೆ ವೇದಗಳು ಅಂತ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ನಿಗಮ ಅಂದ್ರೆ ವೇದ ಅಂತ. ನೋಡಿ ಅದನ್ನೇ ಬ್ರಹ್ಮ ಸಂಹಿತದಲ್ಲೂ ಹೇಳೋದು, ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತವು ಅಂತ ಹೇಳೋದು. ವೇದಗಳ ಮುಖಾಂತರ ಹೋದ್ರೆ ಸಿಗೋದಿಲ್ಲ ಆತ. ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತವು. ನೋಡಿ ಹಂಗೆ ನೋಡಿ ನೋಡಿ ಇಲ್ಲಿ ನೋಡಿ ಹಂಗೇ ನೋಡ್ಕೊಂಡು ಬನ್ನಿ. ನೋಡಿ ಬೃಹಸ್ಪತಿ, ರುದ್ರ, ದಧಿಕ್ರ, ಯಮ, ಸರಸ್ವತಿ, ಪರ್ಜನ್ಯ, ನೋಡಿ ನೋಡಿ ವಿಶ್ವಕರ್ಮಣ, ಮನ್ಯು, ನೋಡಿ ಇಷ್ಟೊಂದು ದೇವತೆಗಳ ಪಟ್ಟಿಯಲ್ಲಿ ನೋಡಿ ವಿಷ್ಣು ಕೃಷ್ಣನಿಗೂ ಕೂಡ ಒಂದು ಸ್ಥಾನ, ಒಂದು ಕೆಲವು ಶ್ಲೋಕಗಳು. ನೋಡಿ ಅದಕ್ಕೆ ನೋಡಿ ಭಕ್ತಿ ಸೇವೆ ಮಾಡಿದವರಿಗೇ ಗೊತ್ತಾಗೋದು ಕೃಷ್ಣ ಯಾರು, ಏನು, ಹೇಗೆ ಅಂತೇಳಿ. ನೋಡಿ ನೋಡಿ ಹಿಂಗೆ ನೋಡಿ ಮನ, ದಕ್ಷಿಣ, ಪುರುಷ, ಹರಿಯಾಣಿ, ರಾತ್ರಿ, ಅದಿತಿ, ನೋಡಿ ಭಾಗ, ವಸುಕ್ರ, ಅತ್ರಿ, ನೋಡಿ ಇವರೆಲ್ಲ ನೋಡಿ ವಿಚಾರಗಳು ಹಿಂಗೆ.
ನೋಡಿ, ಬಹುಶಃ ನಿಮಗೆ ಸ್ವಲ್ಪ ಏನೋ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನೋಡಿ, ಬಾಕಿ ನೋಡಿ, ಇವರೆಲ್ಲ ಜ್ಞಾನ ವಿಜ್ಞಾನ ಮಹಾಪಂಡಿತಾಶ್ರಯಗಳು ಇದರೆಲ್ಲ ವೇದಗಳು ಓದಿರೋರು, ಅವ್ರಿಗೆ ಅರ್ಥ ಆಗಲ್ಲ. ಇದನ್ನ ಯಾರು ಅರ್ಥ ಮಾಡ್ಕೋತಾರೆ, ಅನುಭವಿಸ್ತಾರೆ ಅಂದ್ರೆ ಯಾರು ಭಕ್ತಿ ಸೇವೆ ಮಾಡ್ತಾರೋ ಅವರು. ನೋಡಿ, ವಿಶೇಷವಾಗಿ ನೋಡಿ, ನಾವು ಈಗ ಓದದ್ವಲ್ವಾ ತ್ರಿಶ್ಲೋಕಿ ಯಾವುದರ ಒಂದು ಸಾರಾಂಶ? ನಾವು ಇಷ್ಟೊತ್ತು ಓದದ್ವಲ್ಲ, ನಿನ್ನೆ ಎಲ್ಲ ಅದೇ ಚರ್ಚೆ ಮಾಡಿದ್ವಲ್ಲ. ಇಲ್ಲೂ ಭಗವದ್ಗೀತೆ ಸಾರಾಂಶ. ಓಕೆ, ಇನ್ಯಾರಾದ್ರೂ ಏನಾದ್ರು ಬೇರೆ ಉತ್ತರ ಹೇಳ್ತೀರಾ? ಯಾವುದರ ಸಾರಾಂಶ ತ್ರಿಶ್ಲೋಕಿಗಳು 18, 19 ಹಿಂದಿನ ಇಷ್ಟು 16, 17, 18? ಯಾರಾದ್ರೂ ಒಬ್ರು ಗಮನ ಕೊಟ್ಟು ಕೇಳಿಸ್ಕೊಂಡ್ರ? ವೇದ 16ನೇ ಅಧ್ಯಾಯದ ಭಾವಾರ್ಥದಲ್ಲಿ ಪ್ರಾರಂಭದ ಸಾಲಲ್ಲಿದೆ. ಯಾರಾದ್ರೂ ಹುಡ್ಕೊಂಡು ಓದಾದ್ರೂ ಹೇಳ್ಬೋದು. ಶ್ಲೋಕ 16 ಭಾವಾರ್ಥ ಮೊದಲನೇ ಸಾಲಲ್ಲಿದೆ. ಯಾರತ್ರ ಪುಸ್ತಕ ಇಲ್ವಾ? 15ನೇ ಅಧ್ಯಾಯದ 16ನೇ ಶ್ಲೋಕ ಭಾವಾರ್ಥ ಮೊದಲನೇ ಸಾಲು. ಯಾರಾದ್ರೂ ಓದ್ಬೋದಾ? ವೇದಗಳ ಸಾರ ಅಲ್ವಾ ಪ್ರಭು? ಯಾರಾದ್ರೂ ಪುಸ್ತಕನೇ ಓದ್ಕೊಂಡು ಹೇಳಿ ಮಾತಾಜಿ ಪ್ಲೀಸ್. ಭಾವಾರ್ಥ ಆಗಲೇ ವಿವರಿಸಿರುವಂತೆ ವೇದವ್ಯಾಸ ದೇವರಾಗಿ ತನ್ನ ಅವತಾರದಲ್ಲಿ ಪ್ರಭುವು ವೇದಾಂತ ಸೂತ್ರಗಳನ್ನು ಸಂಗ್ರಹಿಸಿದನು. ಪ್ರಭು ಸಂಕ್ಷೇಪವಾಗಿ ವೇದಾಂತ ಸೂತ್ರದ ತಿರುಳನ್ನು ಇಲ್ಲಿ ಕೊಡುತ್ತಿದ್ದಾನೆ. ಅಸಂಖ್ಯಾತರಾದ ಜೀವಿಗಳನ್ನು ಸಾಕು ಅಷ್ಟೇ ಬರ್ತದೆ. ಇಷ್ಟೇ, ಇದನ್ನು ಬರಿಬಾರ್ದು ನಾವು. ವೇದಾಂತ ಸೂತ್ರದ ಸಾರ ನೋಡಿ, ವೇದಗಳ ಸಾರ ಎಲ್ಲ ಎಲ್ಲಿದೆ? ವೇದಾಂತ ಸೂತ್ರದಲ್ಲಿದೆ. ಆ ವೇದಾಂತ ಸೂತ್ರದ ಸಾರ ಎಲ್ಲಿದೆ? ಭಗವದ್ಗೀತೆ ಈ 3 ಶ್ಲೋಕಗಳಲ್ಲಿದೆ. ಈ ಇಷ್ಟನ್ನು ಮರಿಬೇಡಿ, ಎಲ್ಲರೂ ಒಂದ್ಸತಿ ಹೇಳಿ ವೇದಗಳ ಸಾರ ವೇದಾಂತದ ಸೂತ್ರಗಳಲ್ಲಿದೆ. ಆ ವೇದಾಂತ ಸೂತ್ರಗಳ ಸಾರ ಭಗವದ್ಗೀತೆಯಲ್ಲಿ. ಯಾವ 3 ಶ್ಲೋಕಗಳಲ್ಲಿದೆ? 15ನೇ ಅಧ್ಯಾಯದ 16, 17, 18ನೇ ಶ್ಲೋಕದಲ್ಲಿದೆ. ನೋಡಿ, ಹೆಂಗೆ ಎಷ್ಟೆಷ್ಟು ಹೆಂಗೆ ಕಂಡೆನ್ಸ್ ನೋಡಿ. ಸಾರ ಅದರ ಸಾರ ಇದು, ಇದರ ಸಾರ ಅದು. ನೋಡಿ, ಆ ವೇದಾಂತ ಸೂತ್ರದ ಸಹಜ ಭಾಷ್ಯ ಯಾವುದು? ಗೋವಿಂದ ಭಾಷ್ಯ. ಭಾಗವತಂ. ಗೋವಿಂದ ಭಾಷ್ಯನೂ ಕೂಡ ಕರೆಕ್ಟ್. ನಮ್ಮ ಗುರು ಪರಂಪರೆಗೆ ಗೋವಿಂದ ಭಾಷ್ಯ ನೋಡಿ, ಅದು ಕೂಡ ಸರಿಯಾದ ಉತ್ತರ. ನಮ್ಮ ಪರಂಪರೆಗೆ ಮಾತ್ರ ಅದು. ಬೇರೆಯವರು ಒಪ್ಪಲ್ಲ ಅದನ್ನ. ಅವ್ರವ್ರ ಪರಂಪರೆ ಅವ್ರವ್ರ ಸಿದ್ಧಾಂತಕ್ಕೆ ಪೂರಕವಾಗಿ ಅದಕ್ಕೆ ಭಾಷ್ಯಗಳು. ಸಹಜ ಭಾಷ್ಯ, ಯಾರು ವೇದಗಳನ್ನು ಬರೆದ್ರು ಅವರೇ ವೇದಾಂತ ಬರೆದಿದ್ದಾರೆ, ಯಾರು ವೇದಾಂತ ಬರೆದ್ರು ಅವರೇ ಅದರ ಭಾಷ್ಯ ಬರೆದಿದ್ದಾರೆ. ಅದೇ ಶ್ರೀಮದ್ ಭಾಗವತ ನೋಡಿ. ಹಂಗೆ ಆ ಒಂದು ವೇದಾಂತ ಸೂತ್ರಗಳ ವಿಸ್ತರಣಾ ವಿವರಣೆಗಳೇ ಶ್ರೀಮದ್ ಭಾಗವತ. ಈಗ ಅದು 18,000 ಶ್ಲೋಕಗಳಲ್ಲಿದೆ ನೋಡಿ. ನೀವೆಲ್ಲ ಕೆಲವರೆಲ್ಲ ಓದಿದಿರಿ, 1 ಸತಿ 2 ಸತಿ ಎಲ್ಲ ಓದ್ಕೊಂಡಿದ್ದೀರಿ. ಆದ್ರೆ ಅಷ್ಟೆಲ್ಲ ಓದಕ್ಕೂ ಕೂಡ ನನ್ಗೆ ಸಮಯ ಇಲ್ಲ. ಎಷ್ಟು ಜನ ಭಾಗವತ ಓದಿದಿರಿ? ಕೆಲವ್ರು ಇದಿರಿ ಇಲ್ಲಿ. ಭಾಗವತ 1 ಸತಿ 2 ಸತಿ 3 ಸತಿ 4 ಸತಿ ಓದಿರೋರೆಲ್ಲ ಇದಿರಿ. ಯಾರ್ಯಾರು ಭಾಗವತ ಓದಿದಿರಿ? ನಾನು ಓದಿದ್ದೀನಿ ಪ್ರಭು. ಇಬ್ರು ಓದಿದಿರಿ. ಇನ್ಯಾರಾದ್ರೂ ಓದಿದ್ದೀರಾ? ಪೂರ್ತಿ ಓದಿದ್ದೀರಾ ಯಾರಾದ್ರೂ? ನಾನು ಓದಿದ್ದೀನಿ ಪ್ರಭುಜಿ. ಸುಕನ್ಯ ಮಾತಾಜಿಯವರು ಓದಿದ್ದಾರೆ. ಓದಿದ್ದಾರೆ ನೋಡಿ. ಆಮೇಲೆ ಯಮುನಾ ಮಹಾಪವನ್ ಮಾತಾಜಿಯವರು ಓದಿದ್ದಾರೆ. ಮತ್ತೆ ಯಾರಾದ್ರೂ ಓದಿದ್ದೀರಾ? ಪ್ರಭುಜಿ. ಯಶೋಧ ಮಾತಾಜಿಯವರು, ರಸವತಿ ಮಾತಾಜಿಯವರು. ಓಕೆ, ಮತ್ತೆ ಯಾರಾದ್ರೂ ಇದ್ದೀರಾ? ನಾನು ಇದ್ದೇನೆ ಪ್ರಭು. ನಾಗವಂತ ಮಂಗಳಪದ ಮಾತಾಜಿಯವರು ಓದಿದ್ದಾರೆ. ಮತ್ತೆ ಓದ್ತಾ ಇದ್ದೀನಿ ಪ್ರಭುಜಿ, ಕಂಪ್ಲೀಟ್ ಆಗಿ ಓದಿಲ್ಲ ಪ್ರಭುಜಿ, ಇನ್ನು ಫುಲ್ ಎಲ್ಲ. ನಾನು ಓದ್ತಾ ಇದ್ದೀನಿ ಪ್ರಭುಜಿ. ವೆರಿ ಗುಡ್. ಕನ್ನಡ ಮಾತಾಜಿಯವರು ಓದ್ತಿದ್ದಾರೆ, ಪದ್ಮಾವತಿ ಮಾತಾಜಿಯವರು ಓದ್ತಿದ್ದಾರೆ. ಅವರೆಲ್ಲ
ಮುಗಿಸೋ ಹಂತದಲ್ಲಿದೆ. ನಾನು ಯಾಕೆ ಇದನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ಪ್ರೋತ್ಸಾಹ. ನೋಡಿ, ಎಲ್ಲರ ಮುಂದೆ ನಾವು ಕೂಡ ಮಾಡ್ಬೋದು ಅಂತ. ನೋಡಿ ನಾನು ಗೀತಾ ಓದ್ತಾ ಇದ್ದೀನಿ. ವೆರಿ ಗುಡ್ ಮಾತಾಜಿ. ನೋಡಿ ಹಿಂಗೆ ಕೆಲವರೆಲ್ಲ ತಾವೆಲ್ಲ ಇದೀರಿ. ನಾನೀಗ 1 ವಾರದಿಂದ ಸ್ಟಾರ್ಟ್ ಮಾಡಿದ್ದೀನಿ ಪ್ರಭುಜಿ ಓದಕ್ಕೆ. ವೆರಿ ಗುಡ್ ಮಾತಾಜಿ. ನೋಡಿ ಜಯಮಾಲ ಮಾತಾಜಿಯವರು ಮೊನ್ನೆ ಪುಸ್ತಕ ತಗೊಂಡ್ರು, ನೋಡಿ ಓದ್ತಾ ಇದಾರೆ ಅಂದ್ರೆ ತುಂಬಾ ಸಂತೋಷ. ನೋಡಿ ಹರೇ ಕೃಷ್ಣ ಹಿಂಗೆ. ಪ್ರಭುಜಿ. ಹರೇ ಕೃಷ್ಣ. ಪ್ರಕಾಶ್ ನಾನು ಕೂಡ ಓದ್ತಾ ಇದ್ದೀನಿ ಪ್ರಭುಜಿ. 4ನೇ ಅಧ್ಯಾಯ ಮುಗಿಸ್ತಾ ಬಂದಿದ್ದೀನಿ ಪ್ರಭುಜಿ. ತುಂಬಾ ಸಂತೋಷ ಪ್ರಭು. ನೋಡಿ ಇಷ್ಟು ಜನ ಪ್ರಭುಜಿ ನಾ ಮಾತಾಡಿದ 2ನೇ ಸ್ಕಂದಕ್ಕಿದ್ದೀನಿ. 2ನೇ ಸ್ಕಂದ. ನೋಡಿ ವಿಶಾಲಾಕ್ಷ ಮಾತಾಜಿಯವರು 2ನೇ ಸ್ಕಂದ ಓದ್ತಿದ್ದಾರೆ. ವೆರಿ ಗುಡ್. ಪ್ರಭು 2ನೇ ಸ್ಕಂದ ಪಾದಗಳು, ಭಗವಂತನ ಪಾದಗಳು. ಹರೇ ಹರೇ ಕೃಷ್ಣ ಕೃಷ್ಣ. ಪ್ರಭುಜಿ. ನಾನು 6ನೇ ಸ್ಕಂದ ಓದ್ತಾ ಇದ್ದೀನಿ ಪ್ರಭುಜಿ. ಅರ್ಧ 6ನೇ ಸ್ಕಂದ ಓದಿದ್ದಾರೆ. 11ನೇ ಸ್ಕಂದ ಓದ್ತಾ ಇದ್ದೀನಿ ಪ್ರಭುಜಿ. ನೋಡಿ ಪ್ರಮೀಳಾ ಮಾತಾಜಿಯವರು ಚಂದ್ರಚಂದ್ರ ಭಕ್ತರು 11ನೇ ಸ್ಕಂದ ಇನ್ನೇನ್ ಮುಗಿತಾ ಇದೆ. ತುಂಬಾ ಸಂತೋಷ. ನೋಡಿ ಎಷ್ಟು ವರ್ಷ ಬೇಕಾಯ್ತು ಮಾತಾಜಿ ಈ ಹಂತಕ್ಕೆ ಬರಕ್ಕೆ? 11ನೇ ಸ್ಕಂದಕ್ಕೆ, 12ನೇ ಸ್ಕಂದಕ್ಕೆ ಸುಮಾರು ವರ್ಷಗಳಾಗ್ತವಲ್ವಾ? ಹೌದು ಪ್ರಭು. ನೋಡಿ ಅಷ್ಟು 1.5-2 ವರ್ಷ ಆಗತ್ತೆ ಪ್ರಭು. ನೋಡಿ 2 ವರ್ಷ ಆಗತ್ತೆ, ಕೆಲವರಿಗೆಲ್ಲ ಇನ್ನೂ ಕೆಲವು ಹೆಚ್ಚಾಗತ್ತೆ. ನಾನು ಯಾಕೆ ಪ್ರಸ್ತಾಪ ಇಷ್ಟು ಮಾಡಿದೆ ಅಂದ್ರೆ ಅಷ್ಟು ಸಾರಾಂಶ ಈ 3 ಶ್ಲೋಕಗಳಲ್ಲೇ ಓದ್ಕೊಬಿಡ್ಬೋದು ಅನ್ನೋದು ವಿಚಾರ. ನೋಡಿ ಅಂದ್ರೆ ಅದನ್ನ ಓದ್ಬಾರ್ದ ಅಂದ್ರೆ ಹಂಗಲ್ಲ. ನೋಡಿ ಒಟ್ಟು ಸಾರಾಂಶ. ನೋಡಿ ನಾವು ಅಡುಗೆ ಮಾಡ್ಬೇಕಾದ್ರೆ ನೋಡಿ ತರಕಾರಿಗಳನ್ನೆಲ್ಲ ಬೇಯಿಸಿ ಸಾರು ಅಂತ ಮಾಡ್ತೀವಲ್ವಾ? ಆ ತರಕಾರಿಯ ಪೋಷಕಾಂಶಗಳೆಲ್ಲ ಸಾರಲ್ಲಿ ಬಂದ್ಬಿಡತ್ತೆ. ಸಾಂಬಾರು, ಸಾರು. ನೋಡಿ ಅದನ್ನೇ ಸಾರು ಅಂದ್ರೆ ಅದೇ. ಅಲ್ಲಿರೋದು ಸಾರಾಂಶ ಮೂಲ ಮುಖ್ಯ ಏನು ಪೋಷಕಾಂಶ ಇರುತ್ತೋ ಅದು ಆ ಸಾರಲ್ಲಿ ಬಂದ್ಬಿಡತ್ತೆ ತರಕಾರಿ ಹಾಕಿ ಮಾಡಿದ್ರೆ. ಅದೇ ತರನೇ ಈ 3 ಶ್ಲೋಕಗಳು ನೋಡಿ ಆ ಓದದ್ಮೇಲೆ ಏನ ಪರಿಣಾಮಗಳು ಅಂತ ನೋಡಿ ಇಲ್ಲಿ ವಿಚಾರ. ಓದದ್ಮೇಲೆ ಏನ್ ಪರಿಣಾಮ ನೋಡಿ. ನೀವೆಲ್ಲ ಓದಿದಿರಿ, ಓದ್ತಾ ಇದ್ದೀರಿ, ನಿಮ್ಗೇನು ಪ್ರಶ್ನೆನೇ ಬರ್ತಿಲ್ವಾ? ಪ್ರಶ್ನೆ ಬರ್ಬೇಕಲ್ವಾ? ನಿಮ್ಗೆಲ್ಲ ಅರ್ಥ ಆಗ್ತಾ ಇಲ್ಲ ಪ್ರಭು, ಎಷ್ಟೊಂದು ಅರ್ಥ ಆಗಲ್ಲ. ನಮ್ ಟೆಂಪಲ್ ಅಲ್ಲಿ ಸೀನಿಯರ್ ಹತ್ರ ಕೇಳಿ ಅದನ್ನ ಡಿಸ್ಕಷನ್ ಮಾಡಿ ತಿಳ್ಕೊಂತೀವಿ ಪ್ರಭು. ವೆರಿ ಗುಡ್ ಮಾತಾಜಿ. ನೋಡಿ ಹಂಗ್ ಮಾಡ್ಬೇಕು. ನೋಡಿ ಅದು ಅವಶ್ಯಕ. ಅದನ್ನೇ ಸಂದೇಹಗಳು ಇಟ್ಕೋಬಾರದು ಅಂತ ಹೇಳೋದಕ್ಕೋಸ್ಕರ ಈ ಮಾತು, ಇಷ್ಟು ಚರ್ಚೆ, ಇಷ್ಟು ಪ್ರಸ್ತಾಪ ಬಂತು. ನೋಡಿ ಈ ಶ್ಲೋಕದಲ್ಲಿ ಅದನ್ನೇ ಹೇಳ್ತಿದ್ದಾರೆ, ಅದೇ ಪದ ಬಳಸ್ತಿದ್ದಾರೆ. ಯಾರು ನನ್ನನ್ನು ಸಂದೇಹವಿಲ್ಲದೆ. ಯಾಕೆ ಇಷ್ಟೂ ಚರ್ಚೆ ಪೀಠಿಕೆ ಹಾಕ್ದೆ ಅಂದ್ರೆ ನೋಡಿ ನಾವು ಭಾಗವತ ಓದಿರ್ತೀವಿ, ಭಗವದ್ಗೀತೆ ಓದಿದೀವಿ, ನಮ್ಗೇನೋ ಸಂದೇಹ ಬಂದಿಲ್ಲ ಅಂದ್ರೆ ಸರಿಯಾಗಿ ಓದ್ತಿಲ್ಲ ಅಂತ ಅರ್ಥ. ಸರಿಯಾಗಿ ಗಮನ ಕೊಟ್ಟು ಓದ್ತಿಲ್ಲ. ನೋಡಿ ಸಂದೇಹ ಬಂದೇ ಬರುತ್ತೆ ಪ್ರಭು. ಕೆಲವೆಲ್ಲ ಆಪೋಸಿಟ್ ಅಲ್ಲಿ ಇರುತ್ತೆ. ಭಾವಾರ್ಥದಲ್ಲಿ ಒಂದಿರುತ್ತೆ, ಅನುವಾದದಲ್ಲಿ ಒಂದ್ ಹೇಳ್ತಾರೆ. ಅದು ಅವಾಗ ಅರ್ಥನೇ ಆಗಲ್ಲ ನಮ್ಗೆ ಸರಿಯಾಗಿ. ನೋಡಿ ಅದಕ್ಕೆ 2017 ಓದಿದ್ದೆ ಪ್ರಭುಜಿ, ಅರ್ಥ ಆಗಿರ್ಲಿಲ್ಲ ನಂಗೆ. ಇವಾಗ ನಿಮ್ ಕ್ಲಾಸ್ಗಳೆಲ್ಲ ಕೇಳಿ 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 ಮತ್ತೆ ಈಗ 3ನೇ ರೌಂಡ್ ಸ್ಟಾರ್ಟ್ ಮಾಡಿದ್ರಲ್ಲ ಪ್ರಭುಜಿ, ಈಗ ಮಾತ್ರ ಅರ್ಥ ಆಗಿತ್ತು ಚೆನ್ನಾಗಿ. ಹಂಗೆ ನೋಡಿ ಯಾಕೆ ಅಂದ್ರೆ ನಾವ್ ಯಾವಾಗ ಜಾಸ್ತಿ ಸೇವೆ ಮಾಡ್ತೀವಲ್ಲ ಪ್ರಭು, ಭಗವಂತನೇ ಒಳಗಡೆಯಿಂದ ಐಡಿಯಾ ಕೊಡ್ತಾನೆ. ಇಲ್ಲ ನಮ್ಗೆ ಅದ್ ಅರ್ಥ ಆಗಿಲ್ಲ ಅಂದ್ರೆ ಅವತ್ತೇ ಯಾರ ಮುಖಾಂತರ ಆದ್ರೂ ಅದಕ್ಕೆ ಆನ್ಸರ್ ಸಿಗುತ್ತೆ ಪ್ರಭು. ನೋಡಿ ಇದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸ್ವಂತ ಅನುಭವ ಹೇಳ್ತಿದ್ರೆ. ನನ್ ಇಷ್ಟೆಲ್ಲ ಯಾಕೆ ಚರ್ಚೆ ಅಂದ್ರೆ ಇದು ನೋಡಿ ಪ್ರತ್ಯಕ್ಷಾವಾಗಮಂ ಗಮ್ಯಂ. ನಾವೇ ಪ್ರತ್ಯಕ್ಷವಾಗಿ ಇದನ್ನ ಅನುಭವಿಸ್ಬಹುದು. ಸೇವೆ ಮಾಡಿದ್ರೆ ನಿಮ್ಗೆ ನೋಡಿ ಈ ಶ್ಲೋಕಗಳೆಲ್ಲ ಅರ್ಥ ಆಗುತ್ತೆ, ಅನುಭವ ಆಗತ್ತೆ, ಎಕ್ಸ್ಪೀರಿಯನ್ಸ್ ಆಗತ್ತೆ. ಮತ್ತೆ ಇದು ಸುಸುಖಂ, ತುಂಬಾ ಖುಷಿ ಆಗತ್ತೆ ಅಲ್ವಾ? ಕೃಷ್ಣನ್ ಬಗ್ಗೆ ಓದಕ್ಕೆ, ಕೇಳಕ್ಕೆ, ತಿಳ್ಕೊಳಕ್ಕೆ, ಅನುಭವಿಸಕ್ಕೆ. ನೋಡಿ ಅದರಿಂದ ಇನ್ನೂ ಹೆಚ್ಚು ನೋಡಿ ಇನ್ನೂ ಹೆಚ್ಚು ನೋಡಿ. ಇದೆಲ್ಲ ಒಂದಕ್ಕೊಂದು ಭಕ್ತಿ ಸೇವೆ ಮಾಡದೆ ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸಂದೇಹಗಳು ಇಟ್ಕೊಂಡು ಮುಂದೆ ಹೋಗಕ್ಕಾಗಲ್ಲ, ಅಭಿವೃದ್ಧಿ ಆಗಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಭಕ್ತಿ ಸೇವೆ ಮಾಡ್ಬೇಕು ಅಂದ್ರೆ ಎಲ್ಲಿ ಮಾಡ್ತೀರಿ ಭಕ್ತಿ ಸೇವೆಗಳು? ಯಾರಿಗ್ ಮಾಡ್ತೀರಿ? ವೈಷ್ಣವರ ಸೇವೆ, ಭಗವಂತನ ಸೇವೆ. ನೋಡಿ ಭಗವಂತನ ಭಕ್ತರ ಸೇವೆ. ನೋಡಿ ಕೃಷ್ಣನಿಗೆ ಸೇವೆ ಮಾಡಕ್ಕೆ ನೋಡಿ ಲಕ್ಷಾಂತರ ಜನ ಲಕ್ಷ್ಮಿಯರು. ನೋಡಿ ಆತನ ನೆನ್ನೆ ಓದ್ತಿದ್ವಲ್ವಾ, ಅಕ್ಷರ ಅಂತೆಲ್ಲ ಓದಿದ್ವಾ?
ಅಲ್ವಾ? ಹೌದು. ಅಕ್ಷರ ನೋಡಿ, ಹಂಗೆ ಅಕ್ಷರ ಬಹಳಷ್ಟು ಜನ ಇದ್ದಾರೆ ಕೃಷ್ಣನ್ಗೆ. ನಮ್ ಸೇವೆನೇ ಬೇಕಾಗಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೃಷ್ಣನ್ಗೆ ನಮ್ಮ ಅವಶ್ಯಕತೆನೇ ಇಲ್ಲ. ನಿನ್ನೆ ರಥಯಾತ್ರಾ ಆನಂದ್ ಪ್ರಭು ಹೇಳ್ತಿದ್ರಲ್ವಾ, ನೋಡಿ ಯಶೋಧಮಯ್ಯ ನೋಡಿ ಭಗವದ್ಧಾಮದಲ್ಲಿ ನೋಡಿ ಎಷ್ಟು ಸೇವೆ ಮಾಡ್ತಾಳೆ ನೋಡಿ. ಹಂಗೆ ಶ್ರೀಮತಿ ರಾಧಾರಾಣಿಯವರು ನೋಡಿ, ನೋಡಿ ದ್ವಾರಕದಲ್ಲಿ ನೋಡಿ ರುಕ್ಮಿಣಿ ದೇವಿಯವರು ನೋಡಿ, ಹಂಗೆ 16,108 ಜನ ನೋಡಿ ಮಹಿಷಿಯರು ರಾಣಿಯರಿದ್ದಾರೆ. ಅಷ್ಟೊಂದ್ ಜನ ಇದಾರೆ. ನಮ್ ಸೇವೆ ಯಾಕ್ ಬೇಕು ಹೇಳ್ರಿ? ಅಲ್ವಾ? ಯಾಕ್ ಬೇಕು ಹೇಳ್ರಿ? ನೋಡಿ ಹಂಗೆ. ಆದ್ರೆ ಸೇವೆ ಅಂತ ಯಾರಿಗ್ ಬೇಕಾಗಿದೆ? ಅಂದ್ರೆ ನಮ್ದು ಮಿಥ್ಯ ಅಹಂಕಾರ ಹೋಗ್ಬೇಕು ಅಂದ್ರೆ ನಾವು ಸೇವೆ ಮಾಡ್ಲೇಬೇಕಾಗುತ್ತೆ. ಹೌದು. ಅದು ಮಿಥ್ಯ ಅಹಂಕಾರ ಎಲ್ಲಿ ಛಿದ್ರ ಆಗತ್ತೆ, ಅದರ ಪರೀಕ್ಷೆ, ಅದರ ಪರಿಪಕ್ವತೆ, ಮೆಚುರಿಟಿ ಎಲ್ಲ ಬರುತ್ತೆ ಅಂದ್ರೆ ಭಕ್ತರ ಸಂಘದಲ್ಲಿ ಬರುತ್ತೆ ನೋಡಿ. ಭಕ್ತರ ಸಂಘದಲ್ಲಿ ಸೇವೆ ಮಾಡೋ ಅವಕಾಶ ಸಿಗತ್ತೆ ನೋಡಿ. ಭಕ್ತರ ಸಂಘದಲ್ಲಿ ಸೇವೆ ಮಾಡೋ ಅವಕಾಶ ಬರುತ್ತೆ. ನೀವು ಭಕ್ತರ ಸಂಘಕ್ಕೆ ಬರದೇ ಇದ್ರೆ ಸೇವೆ ಮಾಡಬಹುದಾ? ಮಾಡಕ್ಕಾಗಲ್ಲ, ಆಗೋದಿಲ್ಲ. ಹರೇ ನೋಡಿ ಕೃಷ್ಣ ಮೊನ್ನೆ ಪ್ರಭುಜಿ. ಹರೇ ಕೃಷ್ಣ. ಈ ಭಕ್ತಿ ಸೇವೆಯಲ್ಲಿ ಕೃಷ್ಣ ಭಗವಂತ ಅನ್ನೋದನ್ನ ನಾವು ತಿಳಿಸ್ಬೇಕಾಗಿದೆ ಪ್ರಭುಜಿ. ಆದ ಸೇವೆ ಬಹಳ ಮುಖ್ಯ ಆಗುತ್ತೆ ಪ್ರಭುಜಿಗೆ. ಹೌದು ಹೌದು ಹೌದು. ನೋಡಿ ಮೊನ್ನೆ ವರದಕೃಷ್ಣ ಪ್ರಭು ನಮ್ಮನ್ನೆಲ್ಲ ಕೂರಿಸ್ಕೊಂಡು ಹೇಳ್ತಿದ್ರು ರಥಯಾತ್ರಾ ಸಂದರ್ಭದಲ್ಲಿ. ಅದು ಯಾವುದರಿಂದ ಹಿನ್ನೆಲೆಯಿಂದ ಹೇಳ್ತಿದ್ರೆ ಗುರು ಮಹಾರಾಜ ಅದನ್ನ ಮಾತುಗಳು ಮತ್ತೆ ಮತ್ತೆ ಇತ್ತೀಚೆಗೆ ಹೇಳ್ತಿದ್ದಾರೆ ನೋಡಿ. ನೀವು ಏನ್ ಮಾಡ್ತೀರಿ? ನೀವು 16 ಮಾಲೆ ಜಪ ಮತ್ತೆ ಸಾಧನೆ ಬಗ್ಗೆ ಹೇಳ್ತಾ ಇದ್ರು. ಇದೆಲ್ಲ ನಿಮ್ ಸಾಧನೆ ಅಷ್ಟೇ. ನಿಮ್ ಸಾಧನೆ ಇದು ಭಕ್ತಿ ಸೇವೆ ಅಲ್ಲ. ಇದು ನಿಮ್ಮ ಸ್ವಂತ ಆತ್ಮೋದ್ಧಾರಕ್ಕೆ ನೀವು ಮಾಡುವಂತ ಒಂದು ಸಾಧನೆ. ಅದು ಬಿಟ್ಟು ಸೇವೆ ಅಂದ್ರೆ ಟೀಚಿಂಗ್ ಮಾಡೋದಕ್ಕೆ ಸಹಾಯ ಮಾಡೋದು ನೋಡಿ, ಇದು ಭಕ್ತಿ ಸೇವೆ ಅಂತ ಹೇಳೋದು ನೋಡಿ. ಹಂಗೆ ಅದಕ್ಕೆ ಎಷ್ಟು ಸಮಯ ಕೊಡ್ತೀರಿ, ಅದಕ್ಕೋಸ್ಕರ ನೀವೇನ್ ಮಾಡ್ತಿದ್ದೀರಿ ಅನ್ನೋದು ವಿಚಾರ ನೋಡಿ. ಹಂಗೆ ನೋಡಿ, ಈ ತರದ್ದು ಭಕ್ತಿ ಸೇವೆ ಅಂದ್ರೆ ಹಂಗೆ ನೋಡಿ. ನಮ್ಮನೆಯಲ್ಲಿ ಶ್ರೀ ವಿಗ್ರಹ ಇದೆ, ಅವುಗಳಿಗೆ ನಾವು ಭಕ್ತಿ ಸೇವೆ ಮಾಡ್ತೀವಿ, ಅದು ಲೆಕ್ಕ ಇಲ್ವಾ ಅಂದ್ರೆ ಅದು ಲೆಕ್ಕ ಇದೆ ನೋಡಿ. ಅದು ಭಕ್ತಿ ಸೇವೆನೆ ನೋಡಿ. ಎಲ್ಲ ನೋಡಿ ಭಕ್ತಿ ಸೇವೆಗಳಲ್ಲಿ ಅತ್ಯಂತ ಉನ್ನತವಾದ ಭಕ್ತಿ ಸೇವೆ ಈ ಕಲಿಯುಗದಲ್ಲಿ ಇದರಲ್ಲಿ ನೋಡಿ 99% ಭಕ್ತಿ ಸೇವೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಲ್ಲಿ ಆಗತ್ತೆ. ಇನ್ನು ಒಂದೇ 1% ಗ್ಯಾಪ್ ಇದೆಯಲ್ಲ, ಅದಕ್ಕೆ ಬಾಕಿ ಎಲ್ಲ ಸೇರ್ಕೊಡುತ್ತೆ ಅಂತ. 1% ಬಾಕಿ ನೋಡಿ. ಈ ತರ ಪ್ರಾಮುಖ್ಯತೆನ ಕೊಡ್ತಾರೆ. 99:1, 99ಕ್ಕೆ 1 ಈ ತರ ಹೋಲಿಕೆ ಕೊಡ್ತಾರೆ ನೋಡಿ. ಹಂಗೆ ಅದೆಲ್ಲ ಏನೇ ಆಗ್ಲಿ, ಸೇವೆ ಕೂಡ ನೋಡಿ, ಪ್ರಚಾರ ಸೇವೆ ಕೂಡ ಮುಖ್ಯ ಅಂತ ನೋಡಿ. ಈ ಶ್ಲೋಕದಲ್ಲಿ ಭಾಗ 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 ಮಾಡ್ಕೊಂಡ್ರೆ, ಮೊದಲನೇದು ಸಂದೇಹ ಇರಬಾರ್ದು ಯಾರು ದೇವೋತ್ತಮ ಪರಮ ಪುರುಷ ಅಂತ ನೋಡಿ. ಅದಕ್ಕೋಸ್ಕರನೇ ಇಷ್ಟು ನಾವು ಚರ್ಚೆ ಮಾಡಿದ್ವಿ. ಭಾಗವತಮೆಲ್ಲ ಓದಿದಿರಿ, ನಮ್ಗೆ ಅದರಲ್ಲಿ ಏನು ಸಂದೇಹ ಇಲ್ಲದೆ ನಾವು ಓದ್ಕೊಂಡು ಹೋಗ್ತಿದ್ದೀರಿ. ಏನು ಪ್ರಶ್ನೆಗಳು ಬರ್ತಿಲ್ಲ, ಚರ್ಚೆ ಮಾಡ್ತಿಲ್ಲ ನೀವು ಅಂದ್ರೆ ನೋಡಿ, ಏನು ಸಂದೇಹ ಇಟ್ಕೋಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ ನೋಡಿ. ಓದ್ದಾಗ ಸಹಜವಾಗಿ ಸಂದೇಹಗಳು ಬರಬೇಕು. ಯಾಕೆಂದ್ರೆ ಆ ವಸ್ತು, ಆ ವಿಷಯ ಹಂಗಿದೆ. ಭಾಗವತಂ ಅಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ. ನೀವೇನಾದ್ರೂ 1 ಸತಿ 2 ಸತಿ ಓದಿದಿರಿ ಅಂದ್ರೆ ನೀವು ಕೆಲವೊಂದು ಪ್ರಶ್ನೆ ಆದ್ರೂ ಕೇಳಿರ್ಬೇಕಾಗಿತ್ತು. ನೀವು ಓದ್ತಾ ಇದ್ದೀರಿ ಅಂದ್ರೆ ನೀವೇನಾದ್ರೂ ಒಂದು ಪ್ರಶ್ನೆಗಳು ಎಲ್ಲೋ ಬಂದಿರ್ಬೇಕು ನೋಡಿ. ಸುಕನ್ಯಾ ಮಾತಾಜಿಯವರು ನನಗೆ ಕೆಲವು ಪ್ರಶ್ನೆಗಳ ಕೇಳ್ತಾರೆ ನೋಡಿ. ಅವಾಗವಾಗ ಇದೆಂಗೆ, ಇದ್ಯಾಕೆ ಅಂತೆಲ್ಲ ಕೆಲವು ಕೇಳ್ತಾರೆ. ಓದ್ತಿದ್ದಾರೆ ಇವರು ಅಂತ ಗೊತ್ತಾಗ್ಬಿಡುತ್ತೆ ನೋಡಿ. ಸ್ಪಷ್ಟ ಎಷ್ಟು ಆಳಕ್ಕೆ ಓದ್ತಿದ್ದಾರೆ ನೋಡಿ. ನೀವು ಓದ್ದೇನೆ ಪಾಪ ಹೇಳಲ್ಲ, ಓದ್ತೀರಿ ನೀವು, ಆದ್ರೆ ಎಷ್ಟು ಆಳ ಅಗಲಕ್ಕೆ ಇಳಿದು ಓದ್ತೀರಿ, ತಿಳುವಳಿಕೆ ಗ್ರಹಿಸ್ಕೊಳಕ್ ಓದ್ತೀರಿ ಅನ್ನೋದು ಕೂಡ ಮುಖ್ಯ ಆಗತ್ತೆ ನೋಡಿ. ಕೆಲವೊಂದು ನೋಡಿ ಹಂಗೆ ನೋಡಿ ವಿಚಾರಗಳು. ಇದು ವೇದಾಂತ ಸೂತ್ರದ ಫಸ್ಟ್ ಟೈಮ್ ಓದಿದಾಗ ಪ್ರಭು ತುಂಬಾನೇ ಡೌಟ್ಸ್ ಬರುತ್ತೆ. ನಾನ್ ಪ್ರತಿ ವಾರ ಹೋಗಿ ಹೋಗಿ ಕೇಳ್ತಾ ಇದ್ದೆ. ನನ್ಗೆ ಅನ್ನಿಸ್ತಾ ಇತ್ತು ಏನ್ ಅನ್ಕೊಂತಾರೆ ಅವ್ರು ಕೇಳಿದ್ರೆ ಅಂತ. ಆಮೇಲೆ ಸೆಕೆಂಡ್ ಟೈಮ್ ಓದುವಾಗ ಆಮೇಲೆ ಸ್ವಲ್ಪ ಸ್ವಲ್ಪ ಅರ್ಥ ಆಗೋಕೆ ಸ್ಟಾರ್ಟ್ ಆಯ್ತು.
ಫಸ್ಟ್ ಟೈಮ್ ಏನು ಅರ್ಥ ಆಗಿರ್ಲಿಲ್ಲ, ಸುಮ್ನೆ ಓದ್ಕೊಂಡು ಹೋದೆ, ಬರೀ ಅನುವಾದ ಶ್ಲೋಕ ಅಷ್ಟೇ. ಆಮೇಲೆ ಮತ್ತೆ ಭಾವಾರ್ಥ ಓದಕ್ ಸ್ಟಾರ್ಟ್ ಮಾಡಿದೆ, ಮತ್ತೆ ಶ್ಲೋಕ ಅನುವಾದ ಭಾವಾರ್ಥ ಆ ತರ ಓದಕ್ ಸ್ಟಾರ್ಟ್ ಮಾಡಿದೆ. ಹಂಗೆ ಎಲ್ಲಾದ್ರೂ ಒಂದು ಹಂತದಲ್ಲಿ ಶುರು ಮಾಡ್ಬೇಕು. ಕೆಲವು ಸತಿ ಹಂಗೇ ನ್ಯೂಸ್ ಪೇಪರ್ ಓದ್ಕೊಂಡು ಹೋಗ್ತೀವಿ ನೋಡಿ, ಹಂಗೆ ಫಸ್ಟ್ ಮೊದಲನೇ ಸತಿ ಮಾತಾಜರು ಹೇಳದಂಗೆ ಹಂಗೆ ಓದ್ಕೊಂಡು ಹೋಗ್ಬೇಕು. ಮೊದಲನೇ ಸತಿ ಪೆನ್ಸಿಲ್ ಇಟ್ಕೊಂಡು ಸ್ವಲ್ಪ ಎಲ್ಲೋ ಒಂದ್ ಕಡೆ ಮಾರ್ಕ್ ಒಂದ್ ಚುಕ್ಕೆ ಇಟ್ಕೊಂಡು ನೋಡಿ, ಒಂದ್ ಕ್ವಶನ್ ಮಾರ್ಕ್ ಹಾಕೊಂಡು ಒಂದ್ ಅಂಡರ್ಲೈನ್ ಮಾಡ್ಕೊಂಡು ಬೇಕಿದ್ರೆ ಮಾಡ್ಬೋದು. ಅಂದ್ರೆ ಪೆನ್ನು ಎಲ್ಲ ಇಟ್ಕೊಂಡು ಜೋರಾಗಿ ದಪ್ಪದಾಗಿ ಅಲ್ಲಲ್ಲೇ ಬರಿಬೇಡಿ ಪುಸ್ತಕದಲ್ಲಿ. ನೋಡಿ ತುಂಬಾ ಸೂಕ್ಷ್ಮವಾಗಿ, ಅದು ಒಬ್ಬ ವ್ಯಕ್ತಿ ಅನ್ನೋ ತರ ಕೃಷ್ಣನ ಅವತಾರ ಅದು ನೋಡಿ. ಅಲ್ಲಲ್ಲೇ ನೋಡಿ ಹಂಗೆಲ್ಲಾನು ನೋಡಿ ತುಂಬಾ ಸೂಕ್ಷ್ಮವಾಗಿ ನೋಡಿ ಅದ್ ಆ ಪುಸ್ತಕ ಇಟ್ಕೋಬೇಕು ಅಂತಾರೆ ನೋಡಿ. ಹಂಗೆ ಏನೇ ಆಗ್ಲಿ ಅದ್ ನಿಮ್ದೇ ಪುಸ್ತಕ, ನಿಮ್ದೇ ಕಾಪಿ. ನೋಡಿ ಹಂಗೆ ಸೂಕ್ಷ್ಮವಾಗಿ ಮೊದಲನೇ ಸತಿ ಹಂಗೆ ಓದ್ಕೊಂಡು ಹೋಗ್ತೀವಿ ಅಂದ್ರೆ, ಇಲ್ಲಿದ್ರೆ ಮುಂದೆನೆ ಹೋಗಲ್ಲ. ಹಂಗೆ ಒಂದ್ಸತಿ ಫಸ್ಟ್ ರೀಡ್ ಹಂಗೆ ಮಾಡ್ಬೇಕು. ಏನಾದ್ರೂ ಸಂದೇಹಗಳಿದ್ರೆ ಏನು ಇಟ್ಕೋಬಾರ್ದು ನೋಡಿ, ಚರ್ಚೆ ಮಾಡ್ಬೇಕು ನೋಡಿ. ಇಲ್ಲಿ ಹೇಳ್ತಿದ್ದಾರೆ, ಆ ರೀತಿ ಎಲ್ಲವನ್ನ ತಿಳಿದವನು ಏನ್ ಮಾಡ್ತಾನೆ, ಭಕ್ತಿ ಸೇವೆಗೆ ಆಸಕ್ತಿ ಬರುತ್ತೆ, ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ. ಹೆಚ್ಚು ಓದ್ತಾರೆ, ಹೆಚ್ಚು ಭಕ್ತಿ ಸೇವೆ ಮಾಡ್ತಾರೆ, ಹೆಚ್ಚು ಭಕ್ತಿ ಸೇವೆ ಮಾಡ್ತಾರೆ, ಹೆಚ್ಚು ಓದ್ತಾರೆ. ಕೆಲವರು ಸೇವೆ ಮಾಡಕ್ಕೆ ಆಸಕ್ತಿ ಇರುತ್ತೆ, ಓದಕ್ಕೆಲ್ಲ ಆಸಕ್ತಿನೇ ಇರಲ್ಲ. ಪರವಾಗಿಲ್ವಾ ಅಂದ್ರೆ ನೋಡಿ, ಎರಡು ಜೊತೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಹೆಂಗೆ, ಒಂದು ಗಿಡಕ್ಕೆ ಏನ್ ಬೇಕು, ಒಬ್ಬ ಗಿಡ ಬೆಳೆಸೋನು ಒಂದು ಗಿಡಕ್ಕೆ ಏನೇನ್ ಹಾಕ್ಬೇಕು? ಗೊಬ್ಬರ ಹಾಕ್ಬೇಕು, ನೀರ್ ಹಾಕ್ಬೇಕು, ಗೊಬ್ಬರ, ನೀರು ಎರಡು ಬೇಕು, ಸೂರ್ಯನ ಕಿರಣಗಳು ಬೇಕು. ನೋಡಿ ಎರಡು ಬೇಕು ಅಂತ ಹೇಳ್ತಾರಲ್ಲ, ಅದು ವಿಷಯ ನೋಡಿ. ಎರಡು ವಿಷಯ, ನಾವು ಓದಕ್ ಆಸಕ್ತಿ ಇಲ್ಲ ಮತ್ತೆ ಅಂದ್ರೆ ಪ್ರವಚನಗಳು ಕೇಳಬಹುದು ನೋಡಿ. ಅಷ್ಟು ಓದಕ್ಕೆ ತಾಳ್ಮೆ ಇಲ್ಲ ನನಗೆ, ಆಸಕ್ತಿ ಇಲ್ಲ ಅಂದ್ರೆ ಕೊನೆ ಪಕ್ಷ ಕೇಳೋದು ಮಾಡ್ಬೇಕು ನೋಡಿ. ನಮ್ಮ ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ಗೆ ಓದು ಬರನೇ ಗೊತ್ತಿರ್ಲಿಲ್ಲ, ಅವ್ರು ಬರೀ ಕೇಳ್ತಾ ಇದ್ರು ನೋಡಿ. ಭಕ್ತಿನಾಥ್ ಠಾಕೂರ್ ಅವರ ಪ್ರವಚನಗಳನ್ನ ನೋಡಿ ಅವರು ತುಂಬಾ ಶ್ರದ್ಧೆಯಿಂದ ಕೇಳ್ತಿದ್ರು ನೋಡಿ. ಆತರ ಕೇಳೋದಾದ್ರೂ ಮಾಡ್ಕೋಬೇಕು ನೋಡಿ, ಕೇಳೋ ಅಭ್ಯಾಸ ಮಾಡ್ಕೋಬಹುದು. ಮೊಬೈಲ್ ಅಲ್ಲಿ ಅದರ ಉಪಯೋಗವನ್ನು ಮಾಡ್ಕೋಬಹುದು ನೋಡಿ. ಮತ್ತೆ ಯಾರ್ಯಾರ್ದೋ ಸಿಕ್ಕದವ್ರದೆಲ್ಲ ಕೇಳ್ಕೊಂಡು ಹೋಗ್ಬಾರ್ದು ನೋಡಿ. ಅದಕ್ಕೂ ಕೂಡ ಯಾರು ಕೇಳ್ಬೇಕು ಅನ್ನೋದು ಕೂಡ ವಿಚಾರ ಇರ್ಬೇಕು ನೋಡಿ. ಇದು ವಿಷಯಕ್ಕೆ ಹೋಲಿಸ್ತಾರೆ. ಯಾರೆಲ್ಲ ಭಾಗವತ ಹೇಳ್ತಾರೆ ಎಲ್ಲರದು ಕೇಳ್ತೀವಿ, ಯಾರೆಲ್ಲ ಭಗವದ್ಗೀತೆ ಹೇಳ್ತಾರೆ ಅದು ಕೇಳ್ತೀವಿ, ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಪ್ರವಚನಗಳು ಕೊಡ್ತಾರೆ ಅಲ್ಲೆಲ್ಲ ಹೋಗ್ತೀರಿ, ಅಲ್ಲೆಲ್ಲರದು ಕೇಳ್ತೀರಿ, ಹಂಗಲ್ಲ ನೋಡಿ. ಸರಿಯಾಗಿ ಅನುಸರಿಸ್ಬೇಕು, ಕ್ರಮವಾಗಿ ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಚೋಚೋ ಮಿಕ್ಸ್ಚರ್ ಮಾಡ್ಕೋಬಾರದು ನೋಡಿ. ಕ್ರಮವಾಗಿ ಕ್ರಮವಾಗಿ ಹೋದ್ರೆ ಉತ್ತಮ ಅಂತ ನಾನು ಹೇಳೋ ಪ್ರಯತ್ನ ನೋಡಿ. ವಿಶೇಷವಾಗಿ ಅವರು ನಿಮಗೆ ಪರಿಚಯ ಇದ್ರೆ ಇನ್ನೂ ಉತ್ತಮ, ಪರಿಚಯ ಮಾಡ್ಕೋಬೇಕು ನೋಡಿ. ಈಗ ಪರಿಚಯ ನನಗೆ ಇಲ್ಲಿ ಇರೋರು ಕೆಲವರೆಲ್ಲ ಪರಿಚಯ ಇಲ್ಲ, ನಿಮ್ಮಲ್ಲಿ ಸಾರಿ ಕೇಳ್ತೀನಿ ನೋಡಿ. ಪರಿಚಯ ಆಗ್ಬೇಕು, ನೀವ್ ಯಾರು ಅನ್ನೋದು ನನ್ಗೆ ಗೊತ್ತಿರ್ಬೇಕು, ನಾನ್ ಯಾರು ಅಂತ ನಿಮ್ಗೆ ಗೊತ್ತಿರ್ಬೇಕು ನೋಡಿ. ಆ ತರದ್ದು ವಿಶ್ವಾಸ ಬೆಳಿಬೇಕು ನೋಡಿ. ಆಮೇಲೆ ನೋಡಿ, ಈಗ ನನಗೆ ಉದಾಹರಣೆಗೆ ತಗೊಂಡ್ರೆ, ನಮ್ ಸುಕನ್ಯಾ ಮಾತಾಜಿಯವರು ತುಂಬಾ ಗೊತ್ತು, ಮಾತಾಜಿಯವರು ಗೊತ್ತು ನನ್ಗೆ, ನಾನು ಅವ್ರಿಗೆ ಗೊತ್ತು. ಈಗ ಪರಸ್ಪರ ನಾವು ಚರ್ಚೆ ಮಾಡಿದ್ರೆ ಮಾತಾಜಿಯವರು ಯಾವ ಒಂದು ಹಿನ್ನೆಲೆ ಇಟ್ಕೊಂಡು ಪ್ರಶ್ನೆ ಕೇಳ್ತಿದ್ದಾರೆ ಅಂತ ನನಗ ಅರ್ಥ ಆಗುತ್ತೆ. ಆ ಒಂದು ಹಿನ್ನೆಲೆ ಪರಿಸ್ಥಿತಿಯಲ್ಲಿ ನಾನು ಏನು ಉತ್ತರ ಹೇಳ್ಬೇಕು ಅಂತ ಹೇಳಿ ನಾನು ಹೇಳ್ಬೋದು. ಇಲ್ಲದೇ ಇದ್ರೆ ನಾನು ಏನೋ ಹೇಳ್ತೀನಿ, ಅದು ಅವ್ರಿಗೆ ಅದನ್ನ ಅಳವಡಿಸ್ಕೊಳಕ್ ಆಗಲ್ಲ ನೋಡಿ. ಹಿಂಗಾಗ್ಬಿಡುತ್ತೆ ಕೆಲವೆಲ್ಲ ವಿಷಯಗಳು ನೋಡಿ. ಅದಕ್ಕೆ ಪರಸ್ಪರ ಗೊತ್ತಿರ್ಬೇಕು, ಪರಿಚಯ ಇರ್ಬೇಕು ನೋಡಿ, ಪರಸ್ಪರ ನೋಡಿ. ಆ ತರದ್ದು ಮುಂದೆ ಹೆಚ್ಚು ತಿಳಿತಾ ಹೋಗ್ಬೇಕು. ಯಾವಾಗ ಆ ತರ ತಿಳುವಳಿಕೆ ಅದೆಲ್ಲ ಬರುತ್ತೆ ಅಂದ್ರೆ ನೋಡಿ, ಸಾಧ್ಯವಾದಷ್ಟು ಹೆಚ್ಚು ನೋಡಿ ದೇವಸ್ಥಾನದ ಸೇವೆಗಳಿಗೆ ಬಂದ್ರೆ ನೋಡಿ, ಈ ತರದ್ದು ವೈಯಕ್ತಿಕವಾಗಿ ಆನ್ಲೈನ್ ಅಲ್ಲೇ ಹೆಚ್ಚು ಪರಿಚಯ ಸ್ವಲ್ಪ ಆಗುತ್ತೆ, ಜಾಸ್ತಿ ಆಗಕ್ಕೆ ಅವಕಾಶಗಳು ಕಡಿಮೆ ಅಲ್ಲಿ ನೋಡಿ. ಹಂಗೆ ದೇವಸ್ಥಾನಕ್ಕೆ ಬಂದ್ರೆ ಹೆಚ್ಚು 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 ಪರಿಚಯ ಆಗ್ತಾ ಹೋಗ್ತೀವಿ ನೋಡಿ. ಆ ವಿಶ್ವಾಸ, ಪರಿಚಯ ನೋಡಿ, ಆ ಒಂದ್ ಸಂಬಂಧ ನೋಡಿ, ಪರಸ್ಪರ
ಯಾರಿಗೆ ಏನ್ ಹೇಳ್ತಿದ್ದೀನಿ, ಕೆಲವ್ರಿಗೆ ಒಂದೇ ತತ್ವನ ಎಲ್ಲರಿಗೂ ಹೇಳಕ್ಕಾಗಲ್ಲ ನೋಡಿ. ಎಲ್ಲರಿಗೂ ಒಂದೇ ತರ ಹೇಳಕ್ಕಾಗಲ್ಲ. ಅವ್ರ ಹಿನ್ನೆಲೆ ಗೊತ್ತಿರ್ಬೇಕು, ಅವ್ರ ಪರಿಸ್ಥಿತಿ ಗೊತ್ತಿರ್ಬೇಕು. ನೋಡಿ ಒಂದ್ಸರ್ತಿ ನೋಡಿ, ನಾನು ಹೆಸರಿಡದೆ ಹೇಳಲ್ಲ, ಆ ನೋಡಿ ಹೆಸರಿಡದೆ ಹೇಳಲ್ಲ, ಒಬ್ಬ ಭಕ್ತರು ಈ ಚಾತುರ್ಮಾಸ ಬಂದಿದೆಯಲ್ಲ, ಚಾತುರ್ಮಾಸದಲ್ಲಿ ಹಾಸಿಗೆ ಮೇಲೆ ಮಲಗಬಾರ್ದು, ಚಾಪೆ ಮೇಲೆ ಮಲಗಬೇಕು ನೋಡಿ, ಈ ತರದೆಲ್ಲ ಸ್ವಲ್ಪ ಹೇಳ್ಬಿಟ್ಟಿದ್ದಾರೆ ನೋಡಿ. ಅವರು ಹಂಗೆ ಅನುಸರಿಸಕ್ಕೆ, ಇದು ಕ್ಲಾಸಲ್ಲಿ ಹೇಳಿದ್ದು, ಅವರು ಹಂಗೆ ಅನುಸರಿಸಕ್ ಹೋಗಿದ್ದಾರೆ. ಅವರು ಕುಟುಂಬದಲ್ಲಿ ನೋಡಿ ಇದೇ ವಿಷಯಕ್ಕೆ ಜಗಳ ನೋಡಿ. ನೋಡಿ ಇದು ಸಮಸ್ಯೆ ನೋಡಿ. ಹಿಂಗೆ ಎಲ್ಲವನ್ನೂ ಎಲ್ಲರಿಗೂ ಹಂಗೆ ಸಜೆಷನ್ ಮಾಡಕ್ಕಾಗಲ್ಲ. ಚಾತುರ್ಮಾಸದಲ್ಲಿ ಎಲ್ಲರೂ ಚಾಪೆ ಮೇಲೆ ಮಲ್ಕೊಳ್ಳಿ ಅಂತ ಹೇಳಕ್ಕಾಗತ್ತ ಮತ್ತಜಿ? ಆಗೋದಿಲ್ಲ ನೋಡಿ. ಅದು ಬೇರೆ ಯಾವ್ದೋ ನೋಡಿ, ಇದು ಥಂಡಿ ಕಾಲ ನೋಡಿ, ಮಳೆಗಾಲ ಇದು ಪ್ರಭು. ನೋಡಿ. ನಮ್ಮ ಸತ್ಯಾನುಸಾರ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು. ನೋಡಿ ಇದು ನೋಡಿ ಹಿಂಗೆ ನೋಡಿ, ಜನರಲೈಸ್ ಆಗುತ್ತೋ ನೋಡಿ, ತಗೋಬಾರ್ದು ನೋಡಿ. ಈ ತರದೆಲ್ಲ ಇರ್ತವೆ. ಯಾಕೆ ವ್ಯಕ್ತಿ ಪರಸ್ಪರ ಗೊತ್ತಿರ್ಬೇಕು ಅಂದ್ರೆ ಈ ವಿಚಾರ ನೋಡಿ. ಅವ್ರಂಗ ಆ ಕ್ಲಾಸಲ್ಲಿ ಹಂಗಂತ ಹೇಳಿದ್ರು, ಅದನ್ನ ನಾನು ಅಳವಡಿಸಕ್ ಶುರು ಮಾಡ್ತೀನಿ. ಅಥವಾ ನೀವು ಯಾರೋ ಪ್ರಶ್ನೆ ಕೇಳ್ತೀರಿ, ನಿಮ್ಮ ಹಿನ್ನೆಲೆ ಮುನ್ನೆಲೆ ಗೊತ್ತಿಲ್ಲ ನೋಡಿ, ಏನೋ ಉತ್ತರ ಅಂತ ಹೇಳ್ತಾರೆ ನೋಡಿ. ಒಬ್ಬ ಬ್ರಹ್ಮಚಾರಿಗೆ ಸಜೆಷನ್ ಮಾಡೋಂಥದ್ದು ಹೋಗಿ ಗೃಹಸ್ಥರಿಗೆ ಹೇಳ್ತಾರೆ, ಅದು ವರ್ಕೌಟ್ ಆಗಲ್ಲ, ಸಕ್ಸಸ್ ಆಗಲ್ಲ, ಅದು ಪಾಸಿಬಲ್ ಇರೋದಿಲ್ಲ. ಅದಕ್ಕೋಸ್ಕರ ಪರಸ್ಪರ ಗೊತ್ತಿರ್ಬೇಕು ಅಂತ ವಿಚಾರ ನೋಡಿ. ಹಂಗೆ ನಮ್ಮಲ್ಲಿ ಏನು ಸಂದೇಹಗಳು ಇಟ್ಕೋಬಾರ್ದು ನೋಡಿ. ದೇವೋತ್ತಮ ಪರಮ ಪುರುಷ ಯಾರು, ಯಾಕೆ, ಹೇಗೆ ಅನ್ನೋ ವಿಚಾರ ಸ್ಪಷ್ಟವಾಗಿರ್ಬೇಕು. ಇವೆಲ್ಲ ತಿಳ್ಕೊಂಡು ಏನ್ ಮಾಡ್ಬೇಕು, ಭಕ್ತಿ ಸೇವೆಯಲ್ಲಿ ನಿರತರಾಗಬೇಕು. ಭಕ್ತಿ ಸೇವೆ ಅಂದ್ರೆ ಏನು ಅನ್ನೋದು ಕೂಡ ಈಗ ನೋಡಿ, ಈಗ ಚರ್ಚೆ ಮಾಡಿದ್ವಿ. ನಮ್ಮ ಸಾಧನೆ ನಮ್ದು, ಪ್ರಚಾರ ಭಕ್ತಿ ಸೇವೆ ನೋಡಿ. ಅದರ ಇನ್ನೂ ಅದರಿಂದ ವಿಸ್ತರಣೆ ಆಗ್ಬೇಕು ನೋಡಿ. ಇದು ಗುರು ಮಹಾರಾಜ್ ಇತ್ತೀಚೆಗೆ ಹೆಚ್ಚು ಒತ್ತು ಕೊಡ್ತಿದ್ದಾರೆ. ಮತ್ತೆ ಅದನ್ನೇ ವರದಕ್ಷಿಣ ಪ್ರಭು ಅವ್ರ ಮನೆ ಹೇಳ್ತಿದ್ರು. ಹಂಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಜೀವಿಗಳು ಮತ್ತು ಪರಿಪೂರ್ಣ ಸತ್ಯ ಇವುಗಳ ಸ್ವರೂಪವನ್ನು ಕುರಿತು ತತ್ವಶಾಸ್ತ್ರದ ಹಲವು ಊಹಾತ್ಮಕ ಚಿಂತನೆಗಳಿವೆ. ಕೃಷ್ಣನು ಪುರುಷೋತ್ತಮನೆಂದು ತಿಳಿದವನು ಎಲ್ಲವನ್ನೂ ಬಲ್ಲವನು ಎಂದು ಈ ಶ್ಲೋಕದಲ್ಲಿ ದೇವೋತ್ತಮ ಪರಮ ಪುರುಷನು ಸ್ಪಷ್ಟವಾಗಿ ವಿವರಿಸುತ್ತಾನೆ. ಪರಿಪೂರ್ಣವಾಗಿ ತಿಳಿಯದವನು ಪರಮ ಸತ್ಯವನ್ನು ಕುರಿತು ಊಹಾತ್ಮಕ ಚಿಂತನೆ ಮಾಡುತ್ತಲೇ ಇರುತ್ತಾನೆ. ಆದರೆ ಪರಿಪೂರ್ಣವಾಗಿ ತಿಳಿದವನು ತನ್ನ ಮೌಲಿಕವಾದ ಸಮಯವನ್ನು ಹಾಳು ಮಾಡದೆ ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ. ಇದು ಮೊನ್ನೆ ಗೆಟಿಂಗ್ ಐಸ್ ಟು ಸಿ ಗಾಡ್ ಸ್ಪಿರಿಚುವಲ್ ಸೈಂಟಿಸ್ಟ್ ಅಲ್ಲಿ ರಥಯಾತ್ರಾನಂದ ಪ್ರಭುಜರು ಹೇಳ್ತಿದ್ರು, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ ಅಲ್ವಾ ನೋಡ್ರಿ. ಹಿಂಗ ಅನುಮಾನ ಪಟ್ಕೊಂಡಿದ್ದವರು, ಸಂದೇಹಗಳು ಇಟ್ಕೊಂಡವರು ಮುಂದುವರಿಯೋದಿಲ್ಲ. ಇಡೀ ಭಗವದ್ಗೀತೆ ಯುದ್ಧಕ್ಕೂ ಹೆಜ್ಜೆ ಹೆಜ್ಜೆಗೂ ಈ ಅಂಶವನ್ನ ಒತ್ತಿ ಹೇಳಿದೆ. ಇಷ್ಟಾದರೂ ಪರಮಪೂರ್ಣ ಸತ್ಯವು ಜೀವಿಗಳು ಒಂದೇ ಎಂದು ಭಾವಿಸುವ ಭಗವದ್ಗೀತೆ ಎಷ್ಟೋ ಮಂದಿ ಹಠಮಾರಿ ವ್ಯಾಖ್ಯಾನಕಾರರಿದ್ದಾರೆ ನೋಡಿ. ಬೇರೆ ಬೇರೆ ಪರಂಪರೆಗಳಿದಾವೆ ನೋಡಿ. ಬ್ರಹ್ಮವಾದ ಪರಂಪರೆಗಳು ನೋಡಿ, ಅದ್ವೈತವಾದ ಪರಂಪರೆಗಳು, ಮತ್ತೆ ಇನ್ನೇನೇನೋ ಬೇರೆ ಬೇರೆ ವಾದ ಪರಂಪರೆಗಳು ಇದೇ ಹಠಮಾರಿ ವ್ಯಾಖ್ಯಾನ ಮಾಡ್ತಾರೆ. ಏನದು ಜೀವ ಮತ್ತೆ ಪರಿಪೂರ್ಣ ಸತ್ಯನಾದಂತ ನೋಡಿ ಕೃಷ್ಣ ನೋಡಿ, ಇವರಿಬ್ರು ಏನಂತ ಹೇಳ್ತಾರೆ, ಒಂದೇ ಅಂತ ಹೇಳ್ತಾರೆ. ಒಂದೇ ಅಂತ ಹೇಳಿದ ನೋಡಿ, ಹಿಂಗೆಲ್ಲ ಹೇಳ್ಬಾರ್ದು ಅಲ್ವಾ, ಇದು ತಪ್ಪಾಗತ್ತೆ. ಅದಕ್ಕೆ ಅಧಿಕೃತವಾದಂತ ಭಗವದ್ಗೀತೆ ಓದ್ಬೇಕು, ಅಧಿಕೃತವಾದಂತ ತತ್ವವನ್ನ ಅನುಸರಿಸ್ಬೇಕು, ಸಂಸ್ಥೆಯನ್ನ, ಗುರುಗಳನ್ನ ಅನುಸರಿಸ್ಬೇಕು. ವೇದದ ಜ್ಞಾನವನ್ನು ಶ್ರುತಿ ಎಂದು ಕರೆದಿದೆ ನೋಡಿ. ನಾವು ಈಗ ತಾನು ಚರ್ಚೆ ಮಾಡ್ತಿದ್ವಲ್ವ, ಶ್ರುತಿ ಮತ್ತು ಸ್ಮೃತಿ. ಸ್ಮೃತಿ ಅಂದ್ರೆ ನೋಡಿ, ಈ ಉಪನಿಷತ್ತುಗಳೆಲ್ಲ ಸ್ಮೃತಿಯಲ್ಲಿ ಬರುತ್ತೆ, ಪುರಾಣಗಳೆಲ್ಲ ಸ್ಮೃತಿಯಲ್ಲಿ ಬರುತ್ತೆ. ಶ್ರುತಿ ನೋಡಿ ಅಂದ್ರೆ ವೇದಗಳು ಬರ್ತವೆ. ಹೀಗೆಂದರೆ ಕೇಳಿ ತಿಳಿದುಕೊಳ್ಳುವುದು, ಸಂದೇಶವನ್ನು ಕೃಷ್ಣ ಮತ್ತು ಅವನ ಪ್ರತಿನಿಧಿಗಳಂತಹ ಅಧಿಕಾರಿಗಳಿಂದ ವಾಸ್ತವವಾಗಿ ಪಡೆಯಬೇಕು. ಇದು ತುಂಬಾ ಮುಖ್ಯ ನೋಡಿ. ಇಲ್ಲಿ ಏನಂತ ಹೇಳ್ತಿದ್ದಾರೆ, ಕೇಳಿ ತಿಳಿದುಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಅಲ್ವಾ.
ನೋಡಿ, ಓದಿ ತಿಳ್ಕೊಳ್ಳೋದು ಒಂದು, ಓದಿದ್ರೆ ಪ್ರೂಫ್ ಅದ್ರ ಜೊತೆ ಕೇಳ್ತಾರ ತರನೇ ಇರುತ್ತೆ ಅಲ್ವಾ. ನೋಡಿ, ಸಾಧ್ಯವಾದಷ್ಟು ಜೀವಂತ ವ್ಯಕ್ತಿ ಇದ್ರ ಜೊತೆ ನೋಡಿ ನೋಡಿ ಈ ವಿಚಾರಗಳು. ಅದಕ್ಕೆ ಭಾನುವಾರದ ಕಾರ್ಯಕ್ರಮಕ್ಕೆ ನಾವೆಲ್ಲ ಬರ್ಬೇಕು. ಭಾನುವಾರ ಬಂದಾಗ ಏನಿರುತ್ತೆ, ಭಾಗವತ ಪ್ರವಚನ. ನೋಡ, ಭಾಗವತ ವ್ಯಾಸಾಸನದ ಮೇಲೆ ನೋಡಿ ಗುರು ಪರಂಪರೆಯಿಂದ ಬಂದವರು ಕೂತು ಪ್ರವಚನ ಕೊಡ್ತಿರ್ತಾರೆ. ಅಂತವ್ರ ಪ್ರವಚನ ಕೇಳಬೇಕು. ನೋಡಿ, ದೇವಸ್ಥಾನಕ್ಕೆ ಬರ್ಬೇಕು ಅಲ್ವಾ. ನೋಡಿ, ಆನ್ಲೈನ್ ಒಂದು ವ್ಯವಸ್ಥೆ ಅಷ್ಟೇನೆ, ಇದೇ ಪರ್ಯಾಯ ಅಲ್ಲ ಅಲ್ವಾ. ನೋಡಿ, ಹಂಗೆ ದಯವಿಟ್ಟು ಮಂದಿರಕ್ಕೆ ಬಂದು ಕೇಳಿ ಸಂದೇಶವನ್ನು ಕೃಷ್ಣ ಮತ್ತು ಅವನ ಪ್ರತಿನಿಧಿಗಳಂತ ಅಧಿಕಾರಿಗಳಿಂದ ವಾಸ್ತವವಾಗಿ ಪಡಿಬೇಕು. ಕೃಷ್ಣನು ಇಲ್ಲಿ ಪ್ರತಿಯೊಂದನ್ನು ಬಹು ಸೊಗಸಾಗಿ ಸ್ಪಷ್ಟಪಡಿಸ್ತಾನೆ. ಮನುಷ್ಯನು ಈ ಮೂಲದಿಂದ ಕೇಳಿ ತಿಳಿದುಕೊಳ್ಳಬೇಕು. ನೋಡಿ, ಇಲ್ಲಿ ಹಂದಿಗಳಂತೆ ಸುಮ್ಮನೆ ಕೇಳಿದರೆ ಸಾಲದು. ನೋಡಿ, ಇದನ್ನೆಲ್ಲ ಕೇಳಿ ಸ್ವಲ್ಪ ಜನಕ್ಕೆ ಬೇಜಾರಾಗ್ಬೋದು. ನೋಡಿ, ಪ್ರಭುಪಾದರು ಬಹಳ ಕಟುವಾಗಿ ಮಾತಾಡ್ತಿದ್ದಾರೆ. ಹಂದಿಗಳಂತೆ ಕೇಳ್ಬೇಡಿ. ನೋಡಿ, ಹಂದಿಗಳೇನ್ ಮಾಡ್ತವೆ, ಅವಕ್ಕೇನ್ ಬೇಕೋ ಅದನ್ನೇ ಮಾಡ್ತವೆ ಅಲ್ವಾ. ನೋಡಿ, ಕೇಳ್ತವೆ. ನೋಡಿ, ಹಂದಿಗಳು ಹೆಚ್ಚು ಸ್ಪಂದಿಸೋದಿಲ್ಲ. ಕೋಣನ್ ಮುಂದೆ ಕಿಂಡ್ರಿ ಬಾರಿಸ್ದಂಗೆ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಈ ತರದ್ದು ಒಂದು ಈ ಜೀವಿಗಳಲ್ಲೂ ಕೂಡ ವರ್ಗೀಕರಣ, ತಾಮಸಿಕ, ರಾಜಸಿಕ, ಸಾತ್ವಿಕ ಪ್ರಾಣಿಗಳು ಅಂತ. ನೋಡಿ, ಹಂದಿಗಳಂತೆ ಸುಮ್ಮನೆ ಕೇಳಿದರೆ ಸಾಲದು. ನೋಡಿ, ಮಧ್ವಾಚಾರ್ಯರ ವಿಷಯದಲ್ಲಿ ನಾವು ಒಂದು ಎತ್ತು ಬಗ್ಗೆ ಮಾತಾಡ್ತಿದ್ವಿ, ಜ್ಞಾಪಕ ಇದೆಯಾ? ಹೌದು ಪ್ರಭುಜಿ. ಹೌದು ರಾಜ ಆಗ್ತದೆ. ಹಾ, ನೋಡಿ, ಅದು ಮುಂದಿನ ರಾಜಕುಮಾರನಾಗಿ ಹುಟ್ಟುತ್ತೆ. ನೋಡಿ, ಅದು ಸ್ವಾಮಿ ಜಯತೀರ್ಥರ ಆಗಿ ಹುಟ್ಟುತ್ತದು, ಟೀಕಾಚಾರ್ಯರಾಗಿ ಹುಟ್ಟುತ್ತೆ. ನೋಡಿ, ಭರತ ಚಕ್ರವರ್ತಿ, ಭರತ್ ಮಹಾರಾಜನ ಕಥೆಯಲ್ಲಿ ಅದು ಜಿಂಕೆಯಾಗಿ ಮುಂದಿನ ಜನ್ಮದಲ್ಲಿ ಆತ ಹುಟ್ಟಿ ಜಿಂಕೆಯಾಗಿ ಕೇಳ್ತಾನಂತ. ನೋಡಿ, ನೋಡಿ ಅದೇ ಭಾಗವತಮಲ್ಲಿ ಇಂದ್ರ ಹಂದಿಯಾಗಿ ಹುಟ್ಟತಾನೆ. ನೋಡಿ, ನಾರದರು ಬಂದು ಆತನಿಗೆ ಬುದ್ಧಿ ಹೇಳ್ತಾರೆ. ಹಂದಿ ಕೇಳುತ್ತಾ? ಕೇಳೋದಿಲ್ಲ. ನೋಡಿ, ಹಿಂಗೆ ಹೋಲಿಕೆ ನಮ್ಗೆ ಬುದ್ಧಿ ತಿಳುವಳಿಕೆ ಹೇಳಕ್ಕೆ, ಹಂದಿಗಳಂತೆ ಸುಮ್ಮನೆ ಕೇಳಿದರೆ ಸಾಲದು ಅಂತ. ಹಂಗಂದ್ರೆ ಏನು, ಸ್ವಲ್ಪ ಚುರುಕಾಗಿರ್ಬೇಕು ಅಂತ ಅರ್ಥ. ಹಂದಿ ಚುರುಕು ಪ್ರಾಣಿನ ಅಲ್ಲ. ನೋಡಿ, ಕೇಳ್ಬೇಕು. ನೋಡಿ, ಕೇಳದು ನೋಡಿ, ಭಾವ ಪರವಶ ಆಗ್ಬೇಕು, ಕಣ್ಣೀರ್ ಬರ್ಬೇಕು. ನೋಡಿ, ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು, ಅದನ್ನು ಬರೆದಿಟ್ಕೋಬೇಕು. ಇವತ್ ಕ್ಲಾಸಲ್ಲಿ ಇದ್ದು ನಾನು ಕಲಿತೆ, ಇದು ಇವತ್ತಿಂದ ಇದು ಪರಿವರ್ತನೆ ಅನ್ಕೋಬೇಕು. ಈ ತರದೆಲ್ಲ ಸ್ಪಂದನೆ ಇರ್ಬೇಕು. ನಿಮಗ್ ನೀವೇ ಯಾರಿಗೂ ಬಂದು ಹೇಳ್ಬೇಕಾಗಿಲ್ಲ. ನಿಮ್ಮ ಅಕ್ಕಪಕ್ಕ ನಿಮ್ಮ ಆತ್ಮೀಯರಿಗೆ ಹೇಳ್ಕೊಂಡ್ರೆ ಉತ್ತಮ. ನೋಡಿ, ಹಂದಿಗಳಂತೆ ಸುಮ್ಮನೆ ಕೇಳಿದರೆ ಸಾಲದು ಅಂತ ಹೇಳ್ತಾರೆ ಪ್ರಭುಪಾದರು. ಅಂದ್ರೆ ಸೂಕ್ಷ್ಮ ಮತಿಗಳಾಗಿ ಅಂತ. ಗ್ರಹಣ ಶಕ್ತಿ, ನೋಡಿ, ಧಾರಣ ಶಕ್ತಿ. ನೋಡಿ, ಇದು ಹಂದಿಗಳಂತೆ ತಕ್ಕ ಅಧಿಕಾರಿಗಳಿಂದ ಕೇಳಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿರಬೇಕು. ನೋಡಿ, ಇದು ಗ್ರಹಣ ಶಕ್ತಿ, ಧಾರಣ ಶಕ್ತಿ. ನೋಡಿ, ಕೇಳಬೇಕು, ಅರ್ಥ ಮಾಡ್ಕೋಬೇಕು ಎಂದರೆ ವಿದ್ವತ್ಪೂರ್ಣವಾಗಿ ಸುಮ್ಮನೆ ಊಹಾತ್ಮಕ ಚಿಂತನೆ ಮಾಡಬೇಕು ಎಂದಲ್ಲ. ಈ ಜೀವಿಗಳು ಯಾವಾಗಲೂ ದೇವೋತ್ತಮ ಪರಮ ಪುರುಷನಿಗೆ ಅಧೀನರು ಎನ್ನುವುದನ್ನು ನಮ್ರನಾಗಿ ಭಗವದ್ಗೀತೆಯಿಂದ ಕೇಳಬೇಕು. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಹೇಳುವಂತೆ ಇದನ್ನು ಅರ್ಥ ಬಲ್ಲವನೇ ವೇದಗಳ ಉದ್ದೇಶವನ್ನು ಬಲ್ಲವನು. ನೋಡಿ, ವೇದಗಳಿಗೆ ಒಂದು ಉದ್ದೇಶ ಅಂತ ಇರುತ್ತೆ. ವೇದೈಶ್ಚ ಸರ್ವೈರ್ ಆಮೇವ ವೇದ್ಯೋ, ಇದು ಉದ್ದೇಶ. ನೋಡಿ, ಹಂಗೆ ಬೇರೆ ಯಾರಿಗೂ ವೇದಗಳ ಉದ್ದೇಶವು ತಿಳಿಯದು. ಭಕ್ತ್ಯಾಮಾಂ ಅಭಿಜಾನಾತಿ, ಭಕ್ತನಿಗೇ ಗೊತ್ತಾಗೋದು ಕೃಷ್ಣನ್ ಬಗ್ಗೆ ಅಲ್ವಾ. 4 ತರ ಜನಗಳಿಗೆ ಗೊತ್ತಾಗೋದಿಲ್ಲ. ಮೂಢರು, ಅಧಮರು, ನೋಡಿ, ನರಾಧಮರು, ಮಾಯಾಪುರುತ ಜ್ಞಾನಿಗಳು, ಆಸುರಿ ಭಾವಂ ಆಶ್ರಿತ, ಇವ್ರು ಗೊತ್ತಾಗೋದಿಲ್ಲ ಅಲ್ವಾ. ನೋಡಿ, ಅವ್ರನ್ನಂತ ಹೋಗಿ ಕೇಳಿದ್ರೆ ಏನಂತ ಹೇಳ್ತಾರೆ ಅವರು? ನೋಡಿ, ಅವಾಗ್ಲೇ ಹೇಳಿದ್ರಲ್ಲ, ನೋಡಿ ಪ್ರಭುಪಾದರು ಇಂಥವ್ರ ಹತ್ರ ಕೇಳ್ಬೇಡಿ ಅಂತ. ಅವ್ರೇನಂತ ಹೇಳ್ತಾರೆ? ಪರಮ ಪರಿಪೂರ್ಣ ಸ್ವಂತ ವ್ಯಾಖ್ಯಾನ ಕೊಡ್ತಾರೆ. ಸ್ವಂತ ವ್ಯಾಖ್ಯಾನ ಕೊಡ್ತಾರೆ. ಪರಿಪೂರ್ಣ ಸತ್ಯವು ಜೀವಿಗಳು ಒಂದೇ ಅಂತ ಹೇಳ್ತಾರೆ ಅವರು. ನೋಡಿ, ಹಂಗೆ ಭಜತೆ ಎನ್ನುವ ಶಬ್ದವು ಬಹಳ ಅರ್ಥವತ್ತಾದದ್ದು. ಅನೇಕ ಸ್ಥಳಗಳಲ್ಲಿ ಭಜತೆ ಎನ್ನುವ ಪದವನ್ನು ಪರಮಪ್ರಭುವಿನ ಸೇವೆಗೆ ಸಂಬಂಧಿಸಿದಂತೆ ಬಳಸಿದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಮನುಷ್ಯನು ತೊಡಗಿದ್ದರೆ ಅವನಿಗೆ ಎಲ್ಲ ವೇದ ಜ್ಞಾನವು ತಿಳಿದಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು.
ಮನುಷ್ಯನು ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದರೆ ಪರಮಪೂರ್ಣ ಸತ್ಯವನ್ನು ಅರಿಯಲು ಬೇರೆ ಯಾವುದೇ ಆಧ್ಯಾತ್ಮಿಕ ಪ್ರಕ್ರಿಯೆಯ ಅಗತ್ಯವಿಲ್ಲ ಎಂದು ವೈಷ್ಣವ ಪರಂಪರೆಯಲ್ಲಿ ಇದೆ. ಈ ಭಕ್ತಿ ಸೇವೆ ಮಾಡ್ತಾ ಇದ್ರೆ ಸಾಕು. ಇನ್ನು ಬೇರೆ ಯಾಗ, ಯಜ್ಞ, ಹೋಮ, ಹವನ ನೋಡಿ, ಯಾತ್ರಾ ನೋಡಿ, ಇವೇನು ಮಾಡ್ಬೇಕಾಗಿಲ್ಲ, ಎಲ್ಲ ಮಾಡಿ ಮುಗಿಸಿದಿರಿ ನೀವು ಅಂತ. ಹಂಗೆ ಅವನು ಆಗಲೇ ಆ ಮಟ್ಟಕ್ಕೆ ಬಂದಿದ್ದಾನೆ, ಏಕೆಂದ್ರೆ ಅವನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದಾನೆ. ಅರಿವಿನ ಪೂರ್ವಭಾವಿ ಪ್ರಕ್ರಿಯೆಗಳನ್ನೆಲ್ಲ ಅವನು ಮುಗಿಸಿದ್ದಾನೆ. ನೋಡಿ, ಒಬ್ಬ ಲಾಯರು ನೋಡಿ, ಜಡ್ಜು ಕೋರ್ಟ್ ಅಲ್ಲಿ ವಾದ ಮಾಡ್ತಾರೆ, ವಾದ ಕೇಳ್ತಾರೆ ಅಂದ್ರೆ ಅವ್ರ SLC ಮುಗಿಸಿರ್ತಾರೋ ಇಲ್ವೋ? ಮುಗಿಸಿರ್ತಾರೆ. 10ನೇ ಕ್ಲಾಸ್ ಇಲ್ವೋ? 12ನೇ ಕ್ಲಾಸ್ ಓದಿರ್ತಾರೋ ಇಲ್ವೋ? ಓದಿರ್ತಾರೆ. ಒಂದು ಮಿನಿಮಮ್ ಒಂದು ಗ್ರಾಜುಯೇಷನ್ ಡಿಗ್ರಿ ಆಗಿರ್ಬೇಕು. ಮಾಡಿರ್ತಾರೋ ಇಲ್ವೋ? ಮಾಡಿರ್ತಾರೆ. ನೋಡಿ, ಹಂಗೆ ಪೂರ್ವಭಾವಿ ಪ್ರಕ್ರಿಯೆಗಳೆಲ್ಲ ಅವನು ಮುಗಿಸಿದ್ದಾನೆ ಅಂತ. ಭಕ್ತನಾಗಿದ್ದೀರೋ ಅಂದ್ರೆ ನೋಡಿ, ಎಲ್ಲ ಮುಗಿಸಿದಿರಿ ನೀವು ಅಂತ, ಏನೂ ಬಾಕಿ ಇಲ್ಲ ಅಂತ. ಅದಕ್ಕೆ ಬಹುನಾಮ್ ಜನ್ಮಾನಂ ಅಂತ್ಯ ಅಂತ ಹೇಳೋದು. ಆದರೆ ಲಕ್ಷಾಂತರ ಜನ್ಮಗಳಲ್ಲಿ ಊಹಾತ್ಮಕ ಚಿಂತನೆ ಮಾಡಿಯೂ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಮತ್ತು ತಾನು ಅವನಿಗೆ ಶರಣಾಗಬೇಕು ಎನ್ನುವ ಮಟ್ಟಕ್ಕೆ ಯಾರಾದರೂ ಬಾರದೆ ಹೋದರೆ ಅಷ್ಟೊಂದು ವರ್ಷಗಳಲ್ಲಿ ಮತ್ತು ಜನ್ಮಗಳಲ್ಲಿ ಮಾಡಿದ ಅವನ ಊಹಾತ್ಮಕ ಚಿಂತನೆ ಕೇವಲ ವ್ಯರ್ಥ ಕಾಲ ಹರಣ ಅಷ್ಟೇ. ಹರೇ ಕೃಷ್ಣ. ನೋಡಿ, ನಮ್ಗೆಲ್ಲ ಎಂತ ವಿಶೇಷ ಅಂದ್ರೆ ಪ್ರಭುಪಾದರ ಕೃಪೆ ನೋಡಿ. ಯಾರು ಪಂಡಿತೋತ್ತಮರುಗಳಿಗೆ ಅರ್ಥ ಆಗ್ತಾ ಇದ್ದದ್ದು ಪ್ರಭುಪಾದರ ಕೃಪೆಯಿಂದ ನಮ್ಗೆ ನೋಡಿ ಅರ್ಥ ಆಗುವಂತದ್ದು ಒಂದು ವ್ಯವಸ್ಥೆ. ಹರೇ ಕೃಷ್ಣ. ಪ್ರಶ್ನೆಗಳು, ಯಾರಿಗಾದ್ರೂ ಪ್ರಶ್ನೆ ಇದ್ರೆ, ಈಗ ಸಮಯ ಇಲ್ಲ, ಯಾರಾದ್ರೂ ಪ್ರಶ್ನೆ ಇದ್ರೆ ವೈಯಕ್ತಿಕವಾಗಿ ನನ್ಗೆ ವಾಟ್ಸಪ್ ಮಾಡ್ಬೋದು, ಅಥವಾ ನಾಳೆ ಬೆಳಗ್ಗೆ ಕೇಳ್ಬೋದು, ನಾಳೆ ಕೇಳ್ಬೋದು. ಕ್ಷಮೆ ಇರ್ಲಿ. ಯಾರಿಗಾದ್ರೂ ಏನಾದ್ರು ವಿಶೇಷ ದಿನಗಳಿದಾವ? ಹರೇ ಕೃಷ್ಣ. ಯಾರಾದ್ರೂ ಪರಿಚಯ ಮಾಡ್ಕೊಡುವಂಥದ್ದು ಇದೆಯಾ? ಹರೇ ಕೃಷ್ಣ. ಈ ತರದ್ದು ಏನಾದ್ರು ಇದ್ರೆ ಸ್ವಲ್ಪ ತಯಾರಾಗಿರ್ರಿ. ಏನು ಇಲ್ಲದೆ ಇದ್ರೆ ಹರೇ ಕೃಷ್ಣ, ಇಲ್ಲಿಗೆ ವಿರಾಮ ಕೊಡ್ತೀವಿ. ಹರೇ ಕೃಷ್ಣ. ಈಗ ಒಂದು ತಿಂಗಳಿಂದ ಅವತ್ತು ಹೇಳಿ ಜಪ ಮಾಡಿಸಿ ಸ್ವಲ್ಪ ಮಳೆ ಬಂದಿತ್ತು ಪ್ರಭುಜಿ, ಒಂದ್ 10 ನಿಮಿಷ. ಈಗ ತಿಂಗಳಿಂದ ಇವತ್ತು ರಾತ್ರೆಲ್ಲ ಮಳೆ ಬಂದದ ಪ್ರಭುಜಿ. ಕೃಷ್ಣ ಪ್ರಜ್ಞೆಯಲ್ಲಿದ್ದು ಎಲ್ಲರೂ ಸ್ವಲ್ಪ ಗೊಬ್ಬರ ಅಂತ ಹೇಳಿ, ಎಣ್ಣೆ ಅದು ಇದು ಅಂತೇಳಿ ಹೇಳಿದ್ರಲ್ಲ ಪ್ರಭುಜಿ, ಅದು ಆ ಕೆಲಸ ಇವಾಗ ಮಾಡ್ತೀವಿ ಪ್ರಭುಜಿ. ಮಳೆ ಚೆನ್ನಾಗಿ ಆಗೈತೆ ಪ್ರಭುಜಿ, ರಾತ್ರಿ ಎಲ್ಲ ಆಗೈತೆ, ಚೆನ್ನಾಗಿ ಆಗೈತೆ. ತಿಂಗಳಿಂದ ಇದ್ದಿದ್ದಿಲ್ಲ ಪ್ರಭುಜಿ, ಈಗ ಹರೇ ಕೃಷ್ಣ. ನೋಡಿ, ಅನ್ಸೂಯ ಮಾತಾಜಿಯವರು ಒಬ್ರು ರೈತ ಮಹಿಳೆ ಭಕ್ತರು, ರಾಯಚೂರಿಂದ ನೋಡಿ ವ್ಯವಸಾಯ ಮಾಡ್ತಿದ್ದಾರೆ. ನೋಡಿ, ಮಾತಾಜಿ ಅನುಭವ ಎಲ್ಲರ ಕೈಯಲ್ಲಿ ಪ್ರಾರ್ಥನೆ ಮಾಡಿಸಿದ್ರು, ಅವಾಡದಂತ ನೋಡಿ ಮಳೆ ಬರ್ಸಿದ್ರು. ನೋಡಿ, ಇದರಿಂದ ನಮ್ಗೆ ಏನಾಯ್ತು? ನಂಬಿಕೆ ಜಾಸ್ತಿ ಆಯ್ತು, ಸಂದೇಹ ಕಡಿಮೆ ಆಯ್ತು. ನೋಡಿ, ಮತ್ತೆ ಹರೇ ಕೃಷ್ಣ ಮಂತ್ರ ಮಾಡ್ತಾ ನೋಡಿ, ಜನ ಭಗವಂತು ಅನ್ನೋ ರೀತಿ ಎಲ್ಲ ಭಕ್ತರ ಕುಟುಂಬಗಳು, ಹಾಗೇನೆ ಬೆಳೆ ನೋಡಿ ತರ ಎಷ್ಟೋ ಜನ ಭಕ್ತರು, ರೈತರು ಕೂಡ ನೋಡಿ ಪ್ರಕೃತಿ ಮೇಲೆನೆ ಅವಲಂಬಿತರಾಗಿದ್ದಾರೆ, ಕೃಷ್ಣನ್ ಮೇಲೆ ಅವಲಂಬಿತರಾಗಿದ್ದಾರೆ. ಅವ್ರಿಗೆಲ್ಲರೂ ಅಂತ 3 ಸತಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ. ಹರೇ ಕೃಷ್ಣ. ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಸಮವೇತ ಭಕ್ತ ವೃಂದ ಕಿ ಜೈ. ಹರೇ ಶ್ರೀಲ ಪ್ರಭುಪಾದ ಕಿ ಜೈ, ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ನಮ್ಮ ಸ್ಪಿರಿಚುವಲ್ ಸೈಂಟಿಸ್ಟ್ ಆನ್ಲೈನ್ ಕೋರ್ಸಿನ ಕೊನೆಯ ದಿನ. ಇವತ್ತು ಒಬ್ರು ಬಹಳ ಹಿರಿಯ ಭಕ್ತರು, ದೊಡ್ಡ ಅಧಿಕಾರಿ, ಇಸ್ ಗ್ರೇಸ್ ಮಾಧವ ಮೋಹನ್ ಪ್ರಭು ಅಂತ
ಅವರು ಮೂಲವಾಗಿ ಒಬ್ಬ ಡಾಕ್ಟರ್ ಇದ್ದಾರೆ, ಮತ್ತೆ ಭಾರತ ಸರ್ಕಾರದ ಅತಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇವತ್ತು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ, ಇದಕ್ಕೆ ಪೂರಕವಾಗಿ ತಾವಲ್ಲದೆ ತಮ್ಮ ಇತರ ಬಂಧು ಬಳಗವನ್ನು ಕೂಡ ಆಹ್ವಾನ ಮಾಡಬೇಕು. ವಿಶೇಷವಾಗಿ ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ ಪ್ರವಚನ. ಅವರು ಒಂದು ಕೆಲವು ನಿಮಿಷ ನಮ್ಗೆಲ್ಲ ಪ್ರೇರಕವಾಗಿ ಮಾತಾಡ್ತಾರೆ. ನಿಮ್ಗೆ ಅರ್ಥ ಆಗದಿದ್ರೂ ಕೂಡ ಪರವಾಗಿಲ್ಲ, ಜಾಯ್ನ್ ಆಗಿ. ಏನೋ ಒಂದು ವಿಷಯ ಸ್ವಲ್ಪ ಆದ್ರೂ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಅವರ ದರ್ಶನ ಆದ್ರೂ ಆಗತ್ತೆ, ಈ ತರದವರು ಇದಾರ ಅನ್ನೋದು ಕೂಡ ಗೊತ್ತಾಗತ್ತೆ. ನೋಡಿ ಹಂಗೆ ದಯವಿಟ್ಟು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇವತ್ತು ಕೊನೆಯ ದಿನ ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ದಯವಿಟ್ಟು ಜಾಯಿನ್ ಆಗ್ತೀರಾ, ಮತ್ತೆ ತಮ್ಮ ಬಂಧು ಬಳಗನ್ನು ಕೂಡ ಸೇರಿಸ್ತೀರಾ? ಸೇರಿಸ್ತೀವಿ ಪ್ರಭು, ಎಲ್ಲಾರ್ನು ಚೆಕ್ಕು ಕೂಡ ಮಾಡ್ತೀವಿ ಯಾರ್ಯಾರು ಜಾಯಿನ್ ಸೇರಿದ್ದಾರೆ. ಆಗ್ತೀವಿ ಪ್ರಭುಜಿ. ಅದೇ ಬಂದಿಲ್ಲ ಪ್ರಭು ಆಗ್ತೀವಿ. ಅದೇ ಸಮಯ ಮತ್ತೆ 7 ಗಂಟೆ ಸ್ಪಿರಿಚುವಲ್ ಸೈಂಟಿಸ್ಟ್. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು, ಧನ್ಯವಾದಗಳು. ಪ್ರಭು ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ ದಂಡೋತ್ ಪ್ರಣಾಮ್.